ಸೊ ಈಗೇನಾಯಿತು, ನಮ್ಮದು ವಿ ಎಸ್ ಕೋಡ್ನಾಗ ಆ ಪ್ರೊಜೆಕ್ಟ್ ಫೋಲ್ಡರ್ ಓಪನ್ ಆಗ್ಯದ, ತಿಳಿತಲ್ಲ. ಸೊ ಪ್ರೊಜೆಕ್ಟ್ ಫೋಲ್ಡರ್ ಇಸ್ ಓಪನ್ ಇನ್ ವಿ ಎಸ್ ಕೋಡ್ ಡಾಟ್ ಅಂತ ಹೇಳೋದು ಓಪನ್ ಮಾಡಿ. ನಿಮ್ದ್ರಾಗೂ ಹಿಂಗೆ ಮಾಡ್ಬೋದು, ವಿಂಡೋಸ್ನಾಗ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು, ಬಟ್ ನಾವು ಲಿನಕ್ಸ್ನಾಗ ಹಿಂಗೆ ಮಾಡ್ಕೋತೀವಿ. ಸೊ ಈಗ ಪ್ರೊಜೆಕ್ಟ್ ಫೋಲ್ಡರ್ನಾಗ ವಿ ಎಸ್ ಕೋಡ್ ಓಪನ್ ಆಗ್ಯದ. ಓಕೆ, ಸೊ ಬಿಕಾಸ್ ಯು ವಾಂಟ್ ಟು ಕ್ರಿಯೇಟ್ ಎ ಫ್ಲಾಸ್ಕ್ ಪ್ರಾಜೆಕ್ಟ್, ಫ್ಲಾಸ್ಕ್ನಾಗ ಕೆಲವೊಂದು ರೂಲ್ಸ್ ಅವ ಅಂತ ಹೇಳಿದ್ವಿ ನಾವು, ಟೆಂಪ್ಲೇಟ್ಸ್ ಅಂತ ಒಂದು ಫೋಲ್ಡರ್ ಇರಬೇಕು. ಓಕೆ, ಸೊ ಹಿಂಗೆ ಕೆಲವೊಂದು ರೂಲ್ಸ್ ಅವ. ಸೊ ಲೆಟ್ ಮಿ ಫಸ್ಟ್ ಕ್ರಿಯೇಟ್ ಎ ಹಲೋ ವರ್ಲ್ಡ್ ಆ್ಯಪ್. ಇಲ್ಲೇ ಸೊ ಐಲ್ ಸೇ server.py. ಫ್ಲಾಸ್ಕ್ನಾಗ ಒಂದು ಹಲೋ ವರ್ಲ್ಡ್ ಆ್ಯಪ್ ಮಾಡೋಣ ಫಸ್ಟ್. ಫ್ರಾಮ್ ಫ್ಲಾಸ್ಕ್ ಇಂಪೋರ್ಟ್ ಫ್ಲಾಸ್ಕ್, ಆಮೇಲೆ ಆ್ಯಪ್ ಈಕ್ವಲ್ ಟು ಫ್ಲಾಸ್ಕ್ ಅಂತ ಕೊಟ್ಟು ಇನ್ಸ್ಟ್ಯಾನ್ಶಿಯೇಟ್ ಮಾಡಬೇಕು, _name _, ಆಮೇಲೆ ಆ್ಯಪ್ ಡಾಟ್ ರೂಟ್ ಸ್ಲ್ಯಾಶ್ ಅಂತ ಕೊಟ್ಟೆ, ಡೆಫ್ ಅಂತ ಕೊಟ್ಟೆ, ಇಂಡೆಕ್ಸ್ ಅಂತ ಕೊಟ್ಟೆ. ಸೊ ಇಲ್ಲೇ ವಿ ಹ್ಯಾವ್ ಟು ರಿಟರ್ನ್ ದ ಹಲೋ ವರ್ಲ್ಡ್. ಓಕೆ, ಸೊ ರಿಟರ್ನ್ ಹಲೋ ವರ್ಲ್ಡ್. ಓಕೆ, ಇಷ್ಟು ಮಾಡಿ ನೆಕ್ಸ್ಟ್ ನಾನು ಏನು ಮಾಡಬೇಕು, ಆ್ಯಪ್ ಡಾಟ್ ರನ್. ಓಕೆ, ಸೊ ಆ್ಯಪ್ ಡಾಟ್ ರನ್ ನೋಡಿದ್ದೀನಿ. ಈಗ ನೆಕ್ಸ್ಟ್ ಇಟ್ ಶುಡ್ ಬಿ ಏಬಲ್ ಟು ರನ್ ದ ಸರ್ವರ್. ಸೊ ಪೈಥಾನ್ ಸ್ಪೇಸ್ server.py ಅಂತ ಹೊಡೆದ್ರೆ ಸರ್ವರ್ ಚಾಲು ಆಗ್ಬೇಕು. ಸರ್ವರ್ ಚಾಲು ಆತ, 5000 ಪೋರ್ಟ್ನಾಗ ರನ್ನಿಂಗ್ ಇರ್ತದೆ. ಬ್ರೌಸರ್ನಾಗ ಓಪನ್ ಮಾಡಿ, ಇಫ್ ಯು ಸೇ ಸೊ ಲೋಕಲ್ ಹೋಸ್ಟ್ :5000 ಅಂತ ನಾ ಟೈಪ್ ಮಾಡಿದರೆ ಹಲೋ ವರ್ಲ್ಡ್ ಅಂತ ಬಂತು. ಓಕೆ, ಸೊ ಈಗ ಇಫ್ ಐ ವಾಂಟ್ ಟು ಸರ್ವ್ ದಿಸ್ ಫ್ರಮ್ ಎ ಫೈಲ್ index.html ಹಿಂಗೇನಾರ ಒಂದು ಫೈಲ್ ಮಾಡಿ ಅದರಾಗಿಂದ ಸರ್ವ್ ಮಾಡಿಸ್ಬೇಕಂತ ಇಟ್ಕೋ. ಸೊ ಟು ಡೂ ದ್ಯಾಟ್ ಯು ಹ್ಯಾವ್ ಟು ಕ್ರಿಯೇಟ್ ದ ಫೋಲ್ಡರ್. ಸೊ ಟೆಂಪ್ಲೇಟ್ಸ್ ಅಂತನೋ ಫೋಲ್ಡರ್ ಮಾಡಿ, ಆ ಟೆಂಪ್ಲೇಟ್ಸ್ ಫೋಲ್ಡರ್ನಾಗ ನನಗೆ index.html ಕ್ರಿಯೇಟ್ ಮಾಡ್ತೀನಿ. ಸೊ ಟೆಂಪ್ಲೇಟ್ಸ್ ಫೋಲ್ಡರ್ ಬಂತು, ಅದರಾಗ index.html ಬಂತು. ಇದ್ರಾಗ ಒಂದು ಸ್ವಲ್ಪ HTML ಕೋಡ್ ಹಾಕ್ತೀನಿ. ಓಕೆ, ಕೋಡ್ ಹಾಕಿ, ಸೊ ದಿಸ್ ವಿಲ್ ಬಿ ಮೈ ಹೋಮ್ ಪೇಜ್ ಅಥವಾ ಲ್ಯಾಂಡಿಂಗ್ ಪೇಜ್. ಇದ್ರಾಗ ನಾನು ಒಂದು ಹಲೋ ವರ್ಲ್ಡ್ ಕೊಟ್ಟೆ ಅಂತಂದ್ರೆ H1 ಹಲೋ ವರ್ಲ್ಡ್. ಸೊ ಇದನ್ನು ಅಲ್ಲಿಂದ ರೆಂಡರ್ ಮಾಡಿಸ್ಬೇಕಾಗಿದೆ. ಸೊ ಟು ಡೂ ದ್ಯಾಟ್ ವಿ ಹ್ಯಾವ್ ಟು ಸೇ ರಿಟರ್ನ್ ರೆಂಡರ್ ಟೆಂಪ್ಲೇಟ್, ಸೊ index.html. ಇದನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು, render_template ಇಂಪೋರ್ಟ್ ಮಾಡ್ಕೋಬೇಕು. ಸೊ ಒನ್ಸ್ ಯು ಡೂ ದಿಸ್, ಅಫ್ಕೋರ್ಸ್ ಇಲ್ಲೇ ಎವ್ರಿ ಟೈಮ್ ನಾನು ಕ್ಲೋಸ್ ಮಾಡಿ ಮತ್ತೆ ಚಾಲೂ ಮಾಡಬೇಕಾಗ್ತದೆ. ಈ ಕಿರಿಕಿರಿ ಬೇಡ ಅಂತಂದ್ರೆ ಇಲ್ಲೇ ಡಿಬಗ್ ಈಕ್ವಲ್ ಟು ಟ್ರೂ ಅಂತ ಕೊಟ್ಬಿಡ್ತೀವಿ, ಡಿಬಗ್ ಈಕ್ವಲ್ ಟು ಟ್ರೂ. ಸೊ ಈಗ ಎವ್ರಿ ಟೈಮ್ ರೀಸ್ಟಾರ್ಟ್ ಮಾಡೋದು ಬೇಕಾಗಿಲ್ಲ, ತಾನಾಗಿನ ರೀಸ್ಟಾರ್ಟ್ ಆಗ್ತಿರ್ತದೆ. ಸೊ ವಿಲ್ ಗೋ ಬ್ಯಾಕ್, ರಿಫ್ರೆಶ್, ಏನೂ ಬರಲಿಲ್ಲ. ರೆಂಡರ್ ಟೆಂಪ್ಲೇಟ್ index.html, ಟೆಂಪ್ಲೇಟ್ಸ್ ಒಳಗೆ index.html ಅದ. ಓಕೆ, ಸೇವ್ ಆಗಿಲ್ಲ ಇದು. ಸೊ ನಾವು ಇಫ್ ಐ ರಿಫ್ರೆಶ್ ಹಲೋ ವರ್ಲ್ಡ್ ಅಂತ ಬಂತು. ಓಕೆ, ಈಗ ಬರೀ ಹಲೋ ವರ್ಲ್ಡ್ ಅಂತ ಪರಿ ಉಪಯೋಗ ಆಗಿಲ್ಲ. ಸೊ ವಿ ಹ್ಯಾವ್ ಟು ಅಪ್ಲೈ ಸಮ್ ಸ್ಟೈಲಿಂಗ್. ಚೆಂದ ಮಾಡ್ಬೇಕಲ್ಲ. ಸೊ ಚೆಂದ ಮಾಡ್ಬೇಕಂದ್ರೆ ಒಂದು HTML ಮಾಡಬೇಕು, ಇಲ್ಲ ಸಪ್ರೇಟಾಗಿ ಒಂದು CSS ಫೈಲ್ ಅಂತ ಮಾಡಿಕೊಂಡು ಆ CSS ಫೈಲ್ನಾಗ ಸ್ಟೈಲ್ಸ್ ಕೊಡಬೇಕು. ಸೊ ಹೌ ಟು ಡೂ ದ್ಯಾಟ್, ಹೌ ಟು ಆ್ಯಡ್ ಸಮ್ ನ್ಯೂ CSS ಫೈಲ್ಸ್. ಸೊ ಇಫ್ ಯು ವಾಂಟ್ ಟು ಡೂ ದ್ಯಾಟ್ ಯು ಹ್ಯಾವ್ ಟು ಅಗೇನ್ ಕ್ರಿಯೇಟ್ ಅ ಸೆಪರೇಟ್ ಫೋಲ್ಡರ್. ಸೊ ಇಲ್ಲೇ ಸ್ಟ್ಯಾಟಿಕ್ ಅಂತನೋ ಫೋಲ್ಡರ್ ಮಾಡಬೇಕು. ಸ್ಟ್ಯಾಟಿಕ್ ಅಂತ ಮಾಡಿ ಇದರೊಳಗೆ ಒಂದು CSS ಅಂತ ಒಂದು ಫೋಲ್ಡರ್ ಮಾಡ್ತೀನಿ. ಆ CSS ಫೋಲ್ಡರ್ ಒಳಗೆ ಸೊ ಐ ವಿಲ್ ಕ್ರಿಯೇಟ್ ಎ ಫೈಲ್ ಕಾಲ್ಡ್ styles.css. ಸೊ ಈ styles.css ಅಂತ ಕ್ರಿಯೇಟ್ ಆತೀಗ. ಇದ್ರಾಗ ಒಂದು ಸ್ವಲ್ಪ ಬೇಸಿಕ್ ರಿಸೆಟ್ಸ್ ಹಾಕೋಣಂತ, ಸ್ಟಾರ್ ಅಂತ ಹಾಕಿ ಮಾರ್ಜಿನ್ 0 ಪ್ಯಾಡಿಂಗ್ 0 ಅಂತ ಮಾಡ್ಕೊಳ್ಳೋಣಂತ. ಬೇಸಿಕ್ ರಿಸೆಟ್ ಇದು, ಪ್ಯಾಡಿಂಗ್ 0. ಓಕೆ, ಆಮೇಲೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣಂತ, ಜಸ್ಟ್ ಟು ಶೋ ದ್ಯಾಟ್ ದ ಸ್ಟೈಲ್ಸ್ ಆರ್ ಬೀಯಿಂಗ್ ಇನ್ಕ್ಲೂಡೆಡ್. ಸೊ ಯಾವುದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್,
ಫುಲ್ ಬಾಡಿಗೆ ಕೊಡ್ಬೋದು. ಬಾಡಿಗೆ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೊಟ್ಟು ಯಾವುದ್ರ ಒಂದು ಕಲರ್ ಗ್ರೀನ್ ಕೊಟ್ಟೆ ಅಂತ ತಿಳ್ಕೊ. ಸೊ ಇದನ್ನು ಇಲ್ಲೇ ಇನ್ಕ್ಲೂಡ್ ಮಾಡ್ಬೇಕೀಗ index.html ಅದನ್ನು ಇನ್ಕ್ಲೂಡ್ ಮಾಡ್ಬೇಕು. ಸೊ ಇಲ್ಲೇ ಲಿಂಕ್ ಅಂತ ಬರ್ತದೆ, ಲಿಂಕ್ CSS. ಸೊ ಇದ್ರಾಗ style.css ಇನ್ಕ್ಲೂಡ್ ಮಾಡ್ಬೇಕು ನಾನು. ಇದ್ರಾಗ CSS/style.css ಅಂತ ಕೊಡ್ಬೇಕು. CSS/style.css ಇಷ್ಟು ಮಾಡಿದ್ರೆ ಅಲ್ಲೇ ಬ್ಯಾಕ್ಗ್ರೌಂಡ್ ಕಲರ್ ಗ್ರೀನ್ ಆಗಬೇಕು. ನನಗೆ ಗ್ರೀನ್ ಆಗಿಲ್ಲ. ಸೊ ದ್ಯಾಟ್ ಮೀನ್ಸ್ ಇಟ್ ಹ್ಯಾಸ್ ನಾಟ್ ಬೀನ್ ಇನ್ಕ್ಲೂಡೆಡ್. ಸೊ ಐ ಥಿಂಕ್ ವಿ ಶುಡ್ ಗಿವ್ ದ ಫುಲ್ ಪಾತ್ /static/css/style.css. ಓಕೆ, ಬಂದಿಲ್ಲ. ಸೊ ಲೆಟ್ ಅಸ್ ಲುಕ್ ಎಟ್ ದ ಎರರ್ಸ್. ಇಲ್ಲಿ ಎರರ್ ಅದ, style.css ನಾಟ್ ಫೌಂಡ್ ಅಂತ ಬರ್ಲಿಕ್ಕತ್ತದ. static/css/style.css. ಸೊ ಕ್ರಿಯೇಟ್ ಆಗಿರ್ಬೇಕು ಸ್ಟ್ಯಾಟಿಕ್ ಒಳಗೆ, CSS ಒಳಗೆ ಸ್ಟೈಲ್ಸ್ ಅಂತದ, ಸ್ಟೈಲ್ ಅಲ್ಲ ಸ್ಟೈಲ್ಸ್ ಅದ. ಸೊ ದೇರ್ ಇಸ್ ಎ ಮಿಸ್ಟೇಕ್ ಓವರ್ ದೇರ್. ಸ್ಟೈಲ್ ಅಲ್ಲ. ಸೊ ಈಗ ಆ ಫೈಲ್ನಾಗಿದೆ CSS, ಇಲ್ಲೇ ಅಪ್ಲೈ ಆಯ್ತು. ಓಕೆ, so if you want to add some static files, you can use the styles.css. so static files ಎಲ್ಲ ಈ ಥರ ಸ್ಟ್ಯಾಟಿಕ್ ಅನ್ನೋ ಫೋಲ್ಡರ್ನಾಗ ಇರ್ತಾವೆ, ತಿಳಿತಾ? ಓಕೆ, ಸೊ ಈಗ so let us give a good title here. Feed. So welcome to feedback analyzer. Welcome to feedback analyzer ಅಂತ ಹಿಂಗೆ ಮಾಡಿ ಯೂಸರಿಗೆ ಡಿಸ್ಪ್ಲೇ ಮಾಡಿಸ್ತೀನಿ. ಸೊ ಈಗ ವೆಲ್ಕಮ್ ಟು ಫೀಡ್ಬ್ಯಾಕ್ ಅನಲೈಸರ್ ಅಂತ ಆಗಿದೆ. ಲೆಟ್ ಅಸ್ ಆ್ಯಡ್ ಸಮ್ ಸ್ಟೈಲ್ಸ್ ಟು ದಿಸ್. ಬ್ಯಾಕ್ಗ್ರೌಂಡ್ ಕಲರ್ ಸ್ವಲ್ಪ ಭಾಳ ರಾವ್ ಆಗ್ಯದ, ಸೊ ಚೇಂಜ್ ಮಾಡುತ್ತೆ. ಆಮೇಲೆ ಓಕೆ ಮಾಡಿದ್ರೆ ಈಗ ನೋಡಿಲ್ಲೇ ಚೇಂಜ್ ಆಗಲಿಲ್ಲ. ಯಾಕಂದ್ರೆ ಕ್ಯಾಶಿಂಗ್ ಅಂತ ಆಗ್ತಿರ್ತವೆ, ಆಯ್ತಾ? ಆ ಫೈಲ್ಸ್ ಕ್ಯಾಶ್ ಆಗ್ತಿರ್ತಾವೆ. ಎವ್ರಿ ಟೈಮ್ ನಾನು CSSನಾಗ ಅದು ಅಪ್ಡೇಟ್ ಮಾಡಿದಾಗ ಚೇಂಜ್ ಆಗಿಲ್ಲ, ಹಳೆ ಫೈಲೇ ಇನ್ಕ್ಲೂಡ್ ಆಗಿರ್ತದೆ style.css. ಸೊ ಅದು ಕ್ಯಾಶಿಂಗ್ ಆಗಿರ್ತದೆ. ಒಂದು ಈ ರೀತಿ ಮಾಡ್ಬೇಕು, ಕ್ಯಾಶಿಂಗ್ ಅಂತ ತೆಗೆದ ಬಿಡ್ಬೇಕು, ಡೋಂಟ್ ಕ್ಯಾಶ್ ಅಂತ ಹೇಳಿ ಮಾಡ್ಬೇಕಾಗ್ತದೆ. ಇಲ್ಲ ಇನ್ಕಾಗ್ನಿಟೋನಾಗ ಓಪನ್ ಮಾಡಿ ನೋಡ್ಬೇಕು. ಸೊ ಇನ್ಕಾಗ್ನಿಟೋನಾಗ ಓಪನ್ ಮಾಡಿದ್ರೆ ಕ್ಯಾಶಿಂಗ್ ಆಗಿರಂಗಿಲ್ಲ. ಇಲ್ಲೇ ಈ ರೀತಿ ಬರ್ತದೆ, ಇನ್ಕಾಗ್ನಿಟೋ ಮೋಡ್ ಅಂತ ಇರ್ತದೆ. ಅದರಾಗ ನೀನು ಬ್ರೌಸರ್ ಓಪನ್ ಮಾಡಿದ್ರೆ ಅಲ್ಲೇ ಕ್ಯಾಶ್ ಆಗ್ತಿರ್ತದೆ, ಅಲ್ಲೇ ಕ್ಯಾಶ್ ಆಗಿರ್ತದೆ. ಆ styles.css ಅಂತನೋ ಫೈಲ್ ಕ್ಯಾಶಿಂಗ್ ಆಗಿರ್ತದೆ, ಕ್ಯಾಶ್ನಾಗ ಇರ್ತದೆ, ಅದನ್ನು ತೊಗೋತು. ಸೊ ಇಟ್ ವಿಲ್ ನಾಟ್ ಅಗೇನ್ ಟೇಕ್ ದ ಅಪ್ಡೇಟೆಡ್ ಫೈಲ್, ತಿಳಿತಾ? ಓಕೆ, ಸೊ ಈ ರೀತಿ ನಾವು ಸ್ಟೈಲ್ಸನ್ನು ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಹೊಸ ಬಟನ್ ಕೊಡ್ತೀನಿ ಈಗ. ಓಕೆ, ಇಲ್ಲಿ ಯೂಸರ್ ಫೀಡ್ಬ್ಯಾಕ್ ತೊಗೋಬೇಕಲ್ಲ. ನಾನು ಯೂಸರ್ ಫೀಡ್ಬ್ಯಾಕ್ ತೊಗೋಬೇಕು ಅಂದರೆ ಒಂದು ಸಪ್ರೇಟ್ ಫಾರ್ಮ್, ಒಂದು ಸಪ್ರೇಟ್ ಪೇಜ್ನಾಗ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಓಕೆ, ಸೊ ಟು ಡೂ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಎ ಟ್ಯಾಗ್. ಎ ಟ್ಯಾಗ್ ಅಂತ ಕೊಟ್ಟು, ಸೊ ಇಲ್ಲೇ ದೇರ್ ಆರ್ ಅಗೇನ್ ಮೆನಿ ವೇಸ್. ಫ್ಲಾಸ್ಕ್ನಾಗ ಇನ್ನೂ ಭಾಳ ರೀತಿ ಮಾಡ್ಲಿಕ್ಕೆ ಬರ್ತದೆ. ನಾನು ಅಗದಿ ಬೇಸಿಕ್ ತೋರಿಸೋದೀನಿ. ನಾ ಏನಂತೀನಿ, ಇಲ್ಲೇ ಎ ಟ್ಯಾಗ್ನಾಗ ಸ್ಲ್ಯಾಶ್ ಫೀಡ್ಬ್ಯಾಕ್ ಅಂತ. ಹೌದು, ಫ್ಲಾಸ್ಕ್ ಯೂಸ್ ಮಾಡ್ಲಿಕ್ಕತ್ತೀವಿ. ಇದು HTML. ಹೌದು, ಫ್ಲಾಸ್ಕ್ ಇಲ್ಲದ ಸರ್ವರ್ನಾಗ ಸದ್ಯಕ್ಕಂತೂ ಇಷ್ಟದು. ಸೊ ಇಲ್ಲಿಂದ ಈಗ ಸ್ಲ್ಯಾಶ್ ಫೀಡ್ಬ್ಯಾಕ್ ಅನ್ನೋ URLಗೆ ಹೋಗ್ಬೇಕಂತ ಹೇಳ್ತೀನಿ. ಸೊ ಇಲ್ಲ ಏನು ಮಾಡ್ತೀನಿ, ಗಿವ್ ಫೀಡ್ಬ್ಯಾಕ್ ಅಂತ. ಓಕೆ, ಸೊ ಇದೊಂದು ಎ ಟ್ಯಾಗ್ ಇದೆ. ಎ ಟ್ಯಾಗ್ ಇಲ್ಲೇ ಇಫ್ ಯು ರಿಫ್ರೆಶ್ ಯುವರ್ ಪೇಜ್ ಯು ವಿಲ್ ಗೆಟ್ ಅ ಲಿಂಕ್. ಇಲ್ಲಿ ಕೆಳಗೆ ಒಂದು ಲಿಂಕ್ ಬಂತು, ಗಿವ್ ಯುವರ್ ಫೀಡ್ಬ್ಯಾಕ್ ಅಂತ. ಹೌದು, ಈ ಇನ್ಕಾಗ್ನಿಟೋನಾಗ ಹೋಗಿ ನೋಡಿದ್ರೆ ಕರೆಕ್ಟ್ ಇರ್ತದೆ. ಈ ಥರ ಬರ್ತದೆ. ಲೋಕಲ್ ಹೋಸ್ಟ್ ಕಾಲನ್ 5000 ಅಷ್ಟೇ. ಈಗ ನಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎರರ್ ಬರ್ತದೆ, ನಾಟ್ ಫೌಂಡ್ ಅಂತ ಬರ್ತದೆ. ಯಾಕಂದ್ರೆ ಅದು URL ಇನ್ನೂ ಬರ್ದಿಲ್ಲ. ಸ್ಲ್ಯಾಶ್ ಫೀಡ್ಬ್ಯಾಕ್ ಅಂತ ಒಂದು URL ಕೊಡಬೇಕಲ್ಲಿ.
ಆ ಫ್ಲಾಸ್ಕ್ನಾಗ ಯು ಆರ್ ಎಲ್ ಬರಿಬೇಕು ನಾವು ಈಗ. ಸೊ ವಿ ಹ್ಯಾವ್ ಟು ಗೋ ಟು ದ server.py. ಇಲ್ಲಿಗೆ ಬಂದು ವಿಲ್ ಕ್ರಿಯೇಟ್ ಅನದರ್ ರೂಟ್ @app.root @app.root ಅಂತ ಮಾಡಿ /feedback ಅಂತ ಕೊಡ್ತೀವಿ. ಸೊ ಇಲ್ಲೇ ಡೆಫ್ ಅಂತ ಕೊಟ್ಟು ಫೀಡ್ಬ್ಯಾಕ್ ಅಂತ ಕೊಟ್ಟು ರಿಟರ್ನ್ ಸದ್ಯ ಮಟ್ಟಿಗೆ ಒಂದು ಸ್ಟ್ರಿಂಗ್ ತೊಗೊಳ್ಳೋಣಂತ ಒಂದು ಸುಮ್ಮನೆ ಸ್ಟ್ರಿಂಗ್ ಫೀಡ್ಬ್ಯಾಕ್ ಪೇಜ್ ಅಂತ ಫೀಡ್ಬ್ಯಾಕ್ ಪೇಜ್. ಸೊ ಲೆಟೆಸ್ಟ್ ಟೆಸ್ಟ್ ವೆದರ್ ದಿಸ್ ವರ್ಕ್ಸ್ ಆರ್ ನಾಟ್. ಸೊ ಈಗ ನಾವು ವಾಪಸ್ಸಲ್ಲಿ ಹೋಗ್ತೀನಿ, ರಿಫ್ರೆಶ್ ಹೊಡಿತೀನಿ, ಈಗ ಫೀಡ್ಬ್ಯಾಕ್ ಪೇಜ್ ಅಂತ ಬಂತು. ಸೊ ಇನ್ನೊಂದು ಸಲ ಡೆಮೋ ನೋಡು, ಇಲ್ಲಿ ಗಿವ್ ಫೀಡ್ಬ್ಯಾಕ್ ಅದ, ಇಲ್ಲಿ ಕ್ಲಿಕ್ ಮಾಡಿದ್ದು ಫೀಡ್ಬ್ಯಾಕ್ ಪೇಜಿಗೆ ಬಂದಿದೆ. ಸೊ ಯು ಆರ್ ಶಿಫ್ಟಿಂಗ್ ಬಿಟ್ವೀನ್ ಪೇಜಸ್ ಆಯಿತಾ. ಸೊ ಈಗ ಆ್ಯಕ್ಚುಯಲ್ ಪೇಜ್ ಬಂದಿಲ್ಲ ಅಲ್ಲೇ, ವಿ ಹ್ಯಾವ್ ಟು ಕ್ರಿಯೇಟ್ ಅನದರ್ ಫೈಲ್. ಸೊ ಎದ್ರಾಗ ಆ ಸ್ಟ್ಯಾಟಿಕ್ ಫೋಲ್ಡರು, ಸ್ಟ್ಯಾಟಿಕ್ ಅಲ್ಲ ಟೆಂಪ್ಲೇಟ್ಸ್ ಫೋಲ್ಡರ್ನಾಗ ವಿ ಹ್ಯಾವ್ ಟು ಕ್ರಿಯೇಟ್ ಎ ಫೀಡ್ಬ್ಯಾಕ್ ಪೇಜ್, feedback.html ಅಂತ ಒಂದು ಪೇಜ್ ಮಾಡ್ಕೊತೀನಿ. ಸೊ ಇದ್ರಾಗ ನಾನು HTML ಕ್ರಿಯೇಟ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ಫೀಡ್ಬ್ಯಾಕ್ ಪೇಜ್. ಓಕೆ, ಬಾಡಿನಾಗ ಈಗ ಅದು ಫಾರ್ಮ್ ಆಗಬೇಕು, ಒಂದು ಫಾರ್ಮ್ ಫೀಡ್ಬ್ಯಾಕ್ ಫಾರ್ಮ್ ಬರ್ಬೇಕು ಆಯಿತಾ. ಸೊ ಟು ಡೂ ದ್ಯಾಟ್ ನಾ ಸ್ಟೈಲ್ಸ್ ಮೇಲೆ ಇಲ್ಲೇ ಕಾನ್ಸಂಟ್ರೇಟ್ ಮಾಡವಲ್ಲೇ, ಯಾಕಂದರೆ ದಿಸ್ ಈಸ್ ನಾಟ್ ದ ಕ್ಲಾಸ್ ಫಾರ್ ದ್ಯಾಟ್ ಆಯಿತಾ. ನೀವು ಬೇಕಂದ್ರೆ ಆಮೇಲೆ ಚಂದ ಮಾಡ್ಕೋಬೋದು ಅದನ್ನು. ಸೊ ಇದು ನಮ್ಮದು ಕ್ಲಾಸಿದ ಇಂಟೆನ್ಷನ್ ಏನು, ಪೈಥನ್ ಫ್ಲಾಸ್ಕ್ ತೊಗೊಳೋದಿತ್ತು. ಇಟ್ ಈಸ್ ನಾಟ್ ಅಬೌಟ್ CSS ಆ್ಯಂಡ್ HTML. ಓಕೆ, ಅಗದಿ ಬೇಸಿಕ್ನಾಗ ಹೋಗ್ಲಿಕ್ಕತ್ತೀನಿ. ಸೊ ಪ್ಲೀಸ್ ಗಿವ್ ಯುವರ್ ಫೀಡ್ಬ್ಯಾಕ್ ಅಂತ ಏನರ ಒಂದು ಹಿಂಗೆ ಕೊಟ್ಟು ಗಿವ್ ಯುವರ್ ಫೀಡ್ಬ್ಯಾಕ್ ಅಂತ ಕೊಡ್ಲಿಕ್ಕೆ. ಓಕೆ, ಸೊ ಇದ್ರಾಗ ನಾನು ಏನು ಮಾಡ್ತೀನಿ, ಒಂದು ಫಾರ್ಮ್. ಈ ಫಾರ್ಮಿಗೆ ಆ್ಯಕ್ಷನ್ ಅಂತ ಇರ್ತದೆ. ಆ ಆ್ಯಕ್ಷನ್ ಅಂತಂದ್ರೆ ದ URL ವೇರ್ ದ ಫಾರ್ಮ್ ವಿಲ್ ಗೆಟ್ ಸಬ್ಮಿಟೆಡ್. ಯಾವ URLಗೆ ಫಾರ್ಮ್ ಸಬ್ಮಿಟ್ ಆಗಬೇಕು. ಸೊ ಕರೆಂಟ್ URLಗೆ ಸಬ್ಮಿಟ್ ಆಗ್ಬೇಕಂತಿದ್ರೆ ಒಂದು ಇದನ್ನು ಹಿಂಗೆ ಡೈರೆಕ್ಟಾಗಿ ಕೊಡ್ಬೋದು, ನಾವು ಫೀಡ್ಬ್ಯಾಕ್ ಅಂತಲೇ ಕೊಡ್ಬೋದು. ನೀ ಆ್ಯಕ್ಚುಲಿ ಏನೂ ಕೊಡಲಿಲ್ಲ ಅಂತಂದರೂ ಅದೇ URLಗೆ ಸಬ್ಮಿಟ್ ಆಗ್ತದೆ ಫಾರ್ಮ್ ಆಯ್ತಾ. ಜಸ್ಟ್ ಹಂಗೆ ಡೈರೆಕ್ಟಾಗಿ ಕೊಡ್ಲಿಕ್ಕತ್ತೀನಿ ನಾನು. ಈಗ ಇದ್ರೊಳಗೆ ನಾನು ಏನು ಮಾಡ್ತೀನಿ, ವಿ ಕ್ರಿಯೇಟ್ ದ ಫಾರ್ಮ್. ಈ ಫಾರ್ಮ್ನಾಗ ಏನಂತ ಕಾಸು ಬರೋಂಗಿಲ್ಲ, ಯಾಕಂದ್ರೆ ನಾವು ಹೆಂಗೆ ಮಾಡ್ಬೋದು ಅಂದ್ರೆ ಫೀಡ್ಬ್ಯಾಕ್ ಬೇರೆ ಬೇರೆ ರೀತಿ ಇರ್ತದೆ. ನೀವು ಯಾವ ಸಬ್ಜೆಕ್ಟಿಗೆ ಫೀಡ್ಬ್ಯಾಕ್ ಕೊಡೋರಿದ್ದೀರಿ. ಸೊ ಸಪೋಸ್ ಐ ವಾಂಟ್ ಟು ಬಿಲ್ಡ್ ಎ ಅಪ್ಲಿಕೇಶನ್ ವೇರ್ ಯು ಗಿವ್ ಫೀಡ್ಬ್ಯಾಕ್ ಫಾರ್ ಅ ಕೋರ್ಸ್. ಸೊ ನೀವು ಕೋರ್ಸ್ ಸೆಲೆಕ್ಟ್ ಮಾಡ್ತೀವಿ, ಆ ಕೋರ್ಸಿಗೆ ಫೀಡ್ಬ್ಯಾಕ್ ಕೊಡ್ತೀವಿ ಆಯಿತಾ. ಈ ರೀತಿ ಹಿಂಗೂ ಮಾಡ್ಲಿಕ್ಕೆ ಬರ್ತದೆ. ಸೊ ಕೋರ್ಸ್ ಸೆಲೆಕ್ಟ್ ಮಾಡ್ಲಿಕ್ಕೆ ನಾನು ಇನ್ನೂ ಆಪ್ಷನ್ ಕೊಟ್ಟಿಲ್ಲ, ಅದನ್ನು ಕೊಡೋಣ ಅಂತ. ವಿಲ್ ಡೂ ದ್ಯಾಟ್ ಲೇಟರ್ ಆನ್. ಓಕೆ, ಸೊ ಫಾರ್ಮ್ ಮಾಡಲಿಕ್ಕೆ ಫಾರ್ಮ್ ಟ್ಯಾಗ್ ಉಪಯೋಗಿಸ್ಲೇಬೇಕಂತೇನಿಲ್ಲ. ಬಟ್ ಇಫ್ ಯು ಹ್ಯಾವ್ ಎ ಫಾರ್ಮ್, ಇನ್ಪುಟ್ಸ್ ಯೂಸರ್ ಕಡೆಯಿಂದ ಇನ್ಪುಟ್ ತೊಗೊಂಡು ಸಬ್ಮಿಟ್ ಮಾಡೋದು ಇವೆಲ್ಲ ಏನದಲ್ಲ. ಅದರ ಅಡ್ವಾಂಟೇಜ್ ಏನಾಗ್ತದೆ ಅಂತಂದ್ರೆ, ವೆನ್ ಯು ಸಬ್ಮಿಟ್ ಎ ಫಾರ್ಮ್ ಆಟೋಮೆಟಿಕಲಿ ಅದರ ಒಳಗಿದ್ದು ಎಲ್ಲನೂ ಡೇಟಾ ಕಳಿಸ್ತದೆ ತಾನಾಗಿನೇ, ಗೊತ್ತಾಯ್ತಲ್ಲ. ಇಲ್ಲ ಅಂತಂದ್ರೆ ನೀನು ಮ್ಯಾನ್ಯುವಲಾಗಿ ಒಂದೊಂದು ಫೀಲ್ಡಿಂದ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕಳಿಸ್ಬೇಕು ಆಯ್ತಾ. ನಾ ಈಗ ಫಾರ್ಮ್ ಉಪಯೋಗಿಸ್ಬಿಟ್ಟೆ ಅಂತಂದ್ರೆ ಡೈರೆಕ್ಟಾಗಿ ಎಲ್ಲ ಫೀಲ್ಡ್ಸ್ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬರ್ತದೆ ಒಂದೇ ಶಾರ್ಟಿಗೆ. ಅದರ ಅಡ್ವಾಂಟೇಜ್, ಫಾರ್ಮದ ಅಡ್ವಾಂಟೇಜ್ ಇದು. ಅಂಡರ್ಸ್ಟುಡ್. ಇಲ್ಲಾಂದ್ರೆ ನಾವು ಮತ್ತೆ ಕೋಡ್ ಬರೀಬೇಕಲ್ಲಿ ಜಾವಾ ಸ್ಕ್ರಿಪ್ಟ್ನಾಗ ಒಂದೊಂದೇ ಮ್ಯಾನ್ಯುವಲಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಟನ್ ಕ್ಲಿಕ್ ಮಾಡಿದಾಗ ಎಕ್ಸ್ಟ್ರಾಕ್ಟ್ ಮಾಡಿ ಅವೆಲ್ಲ ತೊಗೊಂಡು ಒಂದು ಆಬ್ಜೆಕ್ಟಿಗೆ ಹಾಕಿ ಆ ಆಬ್ಜೆಕ್ಟನ್ನು ಕಳಿಸ್ಬೇಕು. ಸೊ ನಾ ಎಲ್ಲ ಕೋಡ್ ಬರೋ ಬದಲಿ ಫಾರ್ಮ್ ಮಾಡಿದ್ದಕ್ಕೆ ಡೈರೆಕ್ಟಾಗಿ ತಗೊಳ್ಳಿಕ್ಕೆ ಬರ್ತದೆ ಅಂತ ಫಾರ್ಮ್ ಯೂಸ್ ಮಾಡ್ತೀನಿ ಅಷ್ಟೇ. ತಿಳಿತಾ? ಓಕೆ, ಸೊ ಸದ್ಯದ ಮಟ್ಟಿಗೆ ನಾನು ಏನು ಮಾಡ್ತೀನಿ, ಈ ಫಾರ್ಮ್ ಒಳಗೆ ಒಂದು ಟೆಕ್ಸ್ಟ್ ಏರಿಯಾ ತೊಗೋತೀನಿ. ಇಲ್ಲಿ ನೇಮ್ ಅಂತನೋ ಫೀಲ್ಡ್ಸ್, ನೇಮ್ ಅಂತನೋ ಅಟ್ರಿಬ್ಯೂಟ್ ಅದ. ಸೊ ಈ ಅಟ್ರಿಬ್ಯೂಟ್ ಬೇಸಿಸ್ ಮೇಲೆ ಸರ್ವರ್ನಾಗ ನನಗೆ ಗೊತ್ತಾಗ್ತದೆ ಇದು ಯಾವುದು ಡೇಟಾ, ಎಲ್ಲಿಂದ ಬಂದ ಡೇಟಾ ಅಂತ, ಯಾವುದು ಡಬ್ಬಿದ ಡೇಟಾ ಅಂತ ಗೊತ್ತಾಗ್ತದೆ. ಸೊ ದಿಸ್ ಈಸ್ ಮೈ ಫೀಡ್ಬ್ಯಾಕ್ ಅಂತ ಇಲ್ಲಿ ಹಾಕೋತೀನಿ. ಈ ಗಿಡಿ ಏನು ಕೊಡ್ತೀರಿ ಕೊಡ್ರಿ, ನಾ ಇದಕ್ಕೂ ಫೀಡ್ಬ್ಯಾಕ್ ಅಂತ ಕೊಡ್ತೀನಿ. ಸೊ ಆ್ಯಸ್ ಐ ಸೆಡ್, ವಿ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇನ್ ಟು ದ HTML ಪಾರ್ಟ್ ಆಯಿತಾ. ಒಂದು ಟೆಕ್ಸ್ಟ್ ಏರಿಯಾ, ಮತ್ತೊಂದು ಸಬ್ಮಿಟ್ ಬಟನ್, ಗಿವ್ ಎ ಬಟನ್ ಸಬ್ಮಿಟ್ ಅಂತ.
ಓಕೆ. ಸೊ ಈ ರೀತಿ ನಾವು ಮಾಡಿದ್ರೆ ನೌ ಇಫ್ ಯು ಕಮ್ ಹಿಯರ್ ಆ್ಯಂಡ್ ರಿಫ್ರೆಶ್, ಏನೂ ಆಗಲಿಲ್ಲ. ಯಾಕೇನೂ ಆಗಲಿಲ್ಲ ಅಂತಂದರೆ ನಾನು ಈ ಪೇಜನ್ನು ಸರ್ವರಿಗೆ ಲಿಂಕ್ ಮಾಡಿಲ್ಲ. ಸೊ ನನ್ನ ಸರ್ವರ್ ಇಲ್ಲದ ಇದ್ರ ನಾನು ಲಿಂಕ್ ಮಾಡ್ಬೇಕು ಪೇಜನ್ನು. ರೆಂಡರ್ HTML ರೆಂಡರ್ ಪೇಜ್ ರೆಂಡರ್ ಅಂಡರ್ಸ್ಕೋರ್ ಟೆಂಪ್ಲೇಟ್ ಅಂತ ಕೊಟ್ಟು feedback.html ಅಂತ ಕೊಡ್ತೀನಿ. ಈಗ ಪ್ಲೀಸ್ ಗಿವ್ ಯುವರ್ ಫೀಡ್ಬ್ಯಾಕ್ ಅಂತ ಇಲ್ಲೇ ಟೆಕ್ಸ್ಟ್ ಏರಿಯಾ ಇದು ಸಬ್ಮಿಟ್ ಬಟನ್. ಸೊ ಆ್ಯಸ್ ಐ ಸೆಡ್ ವಿ ಆರ್ ನಾಟ್ ಗೋಯಿಂಗ್ ಟು ಆ್ಯಸ್ ಐ ಸೆಡ್ ವಿ ಆರ್ ನಾಟ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದ ಸ್ಟೈಲಿಂಗ್ ಪಾರ್ಟ್. ಇವೆಲ್ಲ ಸ್ಟೈಲ್ ಮಾಡಿಸ್ಲಿಕ್ಕೆ ಬರ್ತಾವೆ, ಏನು ದೊಡ್ಡದಲ್ಲ. ಸೊ ಇಲ್ಲಿ ಮೇನ್ ಇರೋದು ಒಂದು ಫಾರ್ಮ್ ಬಂತೀವಿ, ಪ್ಲೀಸ್ ಗಿವ್ ಯುವರ್ ಫೀಡ್ಬ್ಯಾಕ್ ಅಂತ ಬಂತು. ಇಲ್ಲಿ ನಾನು ಟೈಪ್ ಮಾಡ್ಬೋದು ಇಲ್ಲೇ. ಓಕೆ, ಸಬ್ಮಿಟ್ ಅಂತ ಹೊಡೆದ್ರೆ ಸಬ್ಮಿಟ್ ಆಗಬೇಕು. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಇಫ್ ಐ ಪ್ರೆಸ್ ಸಬ್ಮಿಟ್. ಏನೂ ಆಗಲಿಲ್ಲ, ಬಟ್ ಇಲ್ಲೇನೋ ಆಗ್ಯದಿಲ್ಲ, ಚೇಂಜ್ ಆಯ್ತು ನೋಡಿಲ್ಲ, ಅಬ್ಸರ್ವ್ ಮಾಡಿರಲಿ. ಇಲ್ಲಿ ಮೇಲೆ ಅಬ್ಸರ್ವ್ ಮಾಡ್ತಿರ್ಬೇಕು. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಹಿಂಗೆ ಫೀಡ್ಬ್ಯಾಕ್ ಕೊಟ್ಟೆ, ಡಬಲ್ ಸಿ ಇತ್ತು. ಓಕೆ, ಇಲ್ಲಿಗೆ ಬಂತು. ನಾನು ಏನೋ ಇಲ್ಲಿ ಟೈಪ್ ಮಾಡ್ತೀನಿ, ಮ್ಯಾಲಲ್ಲಿ ಇಲ್ಲಿ ನೋಡ್ತಿರ್ಬೇಕು ನೀವು, URL ನೋಡ್ರಿ. ಕ್ಲಿಕ್ ಮಾಡಿದೆ. ಸೊ ಅಲ್ಲೇನಾಯ್ತು, ಕ್ವಶನ್ ಮಾರ್ಕ್ ಬಂದು ಫೀಡ್ಬ್ಯಾಕ್ ಈಕ್ವಲ್ ಟು ಅಂತೇಳಿ ಹಿಂಗೆ ಹೊಂಟು, ತಿಳಿತಾ? ಸೊ ಯಾಕೆ ಹಿಂಗೆ ಆಗ್ಲಿಕ್ಕತ್ತದ ಅಂದ್ರೆ ಬಿಕಾಸ್ ವಿ ಹ್ಯಾವ್ ನಾಟ್ ಸ್ಪೆಸಿಫೈಡ್ ದ ಕೈಂಡ್ ಆಫ್ ರಿಕ್ವೆಸ್ಟ್. ಇಲ್ಲಿ ರಿಕ್ವೆಸ್ಟ್ ಯಾವುದು ಅಂತ ಹೇಳಿಲ್ಲ ನಾನು ಇಲ್ಲಿ. ಸೊ ಇದು ಬರೇ ಆ್ಯಕ್ಷನ್ ಅಂತ ಕೊಟ್ಟಿನಿ ಇಲ್ಲೇ ಫಾರ್ಮ್ನಾಗ. ರಿಕ್ವೆಸ್ಟ್ ಯಾವುದು, ಟೈಪ್ ಆಫ್ ಮೆಥಡ್, HTTP ಯಾವ ಮೆಥಡ್ ಇದು, ಬೈ ಡಿಫಾಲ್ಟ್ ಗೆಟ್ ಇರ್ತದೆ. ಸೊ ಇಫ್ ಯು ಜಸ್ಟ್ ಗಿವ್ ಎ ಫಾರ್ಮ್ ಲೈಕ್ ದ್ಯಾಟ್, ಗೆಟ್ ರಿಕ್ವೆಸ್ಟ್ ಕಳಿಸ್ತದೆ. ಗೆಟ್ ರಿಕ್ವೆಸ್ಟ್ ಕಳಿಸಿದಾಗ ಈ ಫಾರ್ಮ್ ಹೆಂಗೆ ಹೋಗ್ತದೆ ಅಂತಂದರೆ, ಇಲ್ಲಿ ನೇಮ್ ಏನು ಕೊಟ್ಟಿಲ್ಲ, ಇದ್ರ ಬೇಸಿಸ್ ಮೇಲೆ ಒಂದು ಕೀ ವ್ಯಾಲ್ಯೂ ಪೇರ್ ಜನ್ರೇಟ್ ಆಗ್ತದೆ. ಸೊ ಇಲ್ಲಿ ಹೆಂಗೆ ಜನ್ರೇಟ್ ಆಗಿದೆ ನೋಡು, ಕ್ವಶನ್ ಮಾರ್ಕ್ ಹಾಕಿ ಫೀಡ್ಬ್ಯಾಕ್ ಈಕ್ವಲ್ ಟು ಅಂತ ಬಂದವು. ಆ ಫೀಡ್ಬ್ಯಾಕ್ ಎಲ್ಲಿಂದ ಬಂತು, ಇಲ್ಲಿ ನೇಮ್ ಅಂತ ಏನು ಕೊಟ್ಟಿಲ್ಲ ಅದರಿಂದ ಬಂತು. ನೇಮ್ ಫೀಡ್ಬ್ಯಾಕ್ ಅಂತ ಕೊಟ್ಟು ಅದಕ್ಕೆ ಅದು ಫೀಡ್ಬ್ಯಾಕ್ ಅಂತ ಬರ್ತದೆ. ನಾ ಬರೀ ಇಲ್ಲಿ ಫೀಡ್ ಅಂತ ಕೊಟ್ಟರೆ ಅಲ್ಲಿ ಫೀಡ್ ಬರ್ತದೆ. ಬರೀ ಫೀಡ್ ಕೊಟ್ಟೀನಿ. ಈಗ ನಾನೇನೋ ಟೈಪ್ ಮಾಡಿ, ಅಫ್ಕೋರ್ಸ್ ಇಲ್ಲೇ ರಿಫ್ರೆಶ್ ಮಾಡ್ಬೇಕು ನಾನು. ಸೊ ಐ ಟೈಪ್ ಸಮಥಿಂಗ್, ಸಬ್ಮಿಟ್. ಹಾಂ, ಮಾಡೋಣ ಸಾವಕಾಶ. ಹಾಂ, ಅದ ಮಾಡೋಣ ಸಾವಕಾಶ ಮಾಡೋಣ, ತಡಿ, ಒಂದೊಂದು ಸ್ಟೆಪ್ ಹೊಂಟೀವಿ, ಸಾವಕಾಶ ಮಾಡೋಣ. ಸೊ ಈ ಫೀಡ್ ಈಕ್ವಲ್ ಟು ಅಂತ ಮಾಡಿ, ಇದು ನೋಡಿ ಫೀಡ್ ಆಯ್ತು. ಈಗ ಫೀಡ್ಬ್ಯಾಕ್ ಇದೆ, ಫೀಡ್ ಆಯ್ತು. ಯಾಕಂದ್ರೆ ಅಲ್ಲಿ ನೇಮ್ ಏನದಲ್ಲ ಅದರ ಬೇಸಿಸ್ ಮೇಲೆ ಬರ್ತದೆ. ಸೊ ಆ ನೇಮ್ ಅಂತ ಅನ್ನೋದು ಇಂಪಾರ್ಟೆಂಟ್. ಈಗ ಇದು ಗೆಟ್ ರಿಕ್ವೆಸ್ಟ್ಲಿ ಏನಾರ ಡೇಟಾ ಕಳಿಸೋದಿದ್ರೆ ಈ ರೀತಿ ಆಗ್ತದೆ. ಕ್ವೆರಿ ಪ್ಯಾರಾಮೀಟರ್ಸ್ ಅಂತ ಅಂತಾರೆ. ಗೆಟ್ ರಿಕ್ವೆಸ್ಟ್ ಮೂಲಕ ಡೇಟಾ ಕಳಿಸಿದ್ರೆ, ಗೆಟ್ ರಿಕ್ವೆಸ್ಟ್ ಮೂಲಕ ಡೇಟಾ ಕಳ್ಸಂಗಿಲ್ಲಪ್ಪ, ನಾವು ಪೋಸ್ಟ್ ರಿಕ್ವೆಸ್ಟ್ ಮೂಲಕ ಕಳಿಸ್ತೀನಿ ಅಂತಂದ್ರೆ ಆವಾಗಲ್ಲೇ ಮೆಥಡನ್ನು ಸ್ಪೆಸಿಫೈ ಮಾಡ್ಬೇಕು ನೀನು. ಎಲ್ಲೇ ಇಲ್ಲೇ ಮೆಥಡ್ ಅಂತ ಕೊಟ್ಟು ಪೋಸ್ಟ್ ಅಂತ ಕೊಡ್ತೀನಿ. ಈಗ ಪೋಸ್ಟ್ ರಿಕ್ವೆಸ್ಟ್ ಮೂಲಕ ಡೇಟಾ ಸಬ್ಮಿಟ್ ಆಗ್ತದೆ. ಸೊ ಲೆಟ್ ಅಸ್ ಟ್ರೈ ಅಗೇನ್. ಈಗ ನಾ ಇಲ್ಲಿ ಬಂದೆ, ಪೇಜ್ ರಿಫ್ರೆಶ್ ಹೊಡೆದೆ, ಇಲ್ಲಿ ಟೈಪ್ ಮಾಡಿದೆ, ಇಲ್ಲಿ ಬಂದೆ, ಸಬ್ಮಿಟ್ ಹೊಡೆದ್ರೆ ಮೆಥಡ್ ನಾಟ್ ಅಲೌಡ್ ಅಂಥೇಳಿ ಎರರ್ ಬಂತು. ಮೆಥಡ್ ನಾಟ್ ಅಲೌಡ್ ಯಾಕೆ ಬಂತು ಅಂತಂದ್ರೆ, ನಂದು ಕೋಡ್ನ್ಯಾಗ ನಾನು ಇಲ್ಲಿ server.py ಅಂತ ಏನು ಬರ್ದೀನಿ, ಇದ್ರ ಒಳಗೆ ಇಲ್ಲೇ ಫೀಡ್ಬ್ಯಾಕ್ ಅನ್ನೋ ರೂಟ್ ಅನ್ನೋದು /feedback ಅಂತ ರೂಟ್ ಅದ. ಇದೇ ರೂಟಿಗೆ ಬರೀ ಗೆಟ್ ರಿಕ್ವೆಸ್ಟ್ ಅಷ್ಟೇ ಅಲೌಡ್ ಅದ, ಬೈ ಡಿಫಾಲ್ಟ್ ಗೆಟ್ ರಿಕ್ವೆಸ್ಟ್. ಪೋಸ್ಟ್ ರಿಕ್ವೆಸ್ಟ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿಲ್ಲ ನಾನು, ಅದಕ್ಕೆ ಮೆಥಡ್ ನಾಟ್ ಅಲೌಡ್ ಅಂತ ಎರರ್ ಬಂತು. ಆಯಿತಾ? ಸೊ ಅದು 500 ಸೀರೀಸ್ನಾಗ ಎರರ್ ಬರ್ತದೆ, ಮೆಥಡ್ ನಾಟ್ ಅಲೌಡ್ ಇಟ್ಟು ಸಿಗ್ತದೆ. ಆಯಿತಾ? ಓಕೆ. ಸೊ ಈ ಹೇಳ್ಬೇಕು ನಾನು ಅದಕ್ಕೆ ಮೆಥಡ್, ಎರಡು ಮೆಥಡ್ ಒಂದೇ ರೂಟಿಗೆ ಎರಡು ಮೆಥಡ್ ಬರ್ತಾವೆ, ಗೆಟ್ಟು ಬರ್ತದೆ, ಪೋಸ್ಟು ಬರ್ತದೆ ಅಂತ ಹೇಳಿದ್ರೆ. ಸೊ ಇಲ್ಲೇ ಮೆಥಡ್ಸ್ ಈಕ್ವಲ್ ಟು ಅಂತ ಹಿಂಗೆ ಕೊಟ್ಟು
ಗೆಟ್ ಆಮೇಲೆ ಪೋಸ್ಟ್ ಅಂತ ಕೊಟ್ಟು. ಸೊ ಇಷ್ಟ ಕೊಟ್ಟರು ಲೆಟ್ ಅಸ್ ರಿಫ್ರೆಶ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಸೊ ಈಗ ನೋಡು, ನಾನೇನೋ ಟೈಪ್ ಮಾಡಿದೆ, ಸಬ್ಮಿಟ್ ಹೊಡೆದೆ, ಏನಾಗವಲ್ತು, ವಾಪಸ್ ಅದ ಪೇಜಿಗೆ ಬರಲಿಲ್ಲ. ಯಾಕಂದ್ರೆ ಈಗ ನಾ ಹೇಳಿನ ಅದಕ್ಕೆ ಓಕೆ ಗೆಟ್ ಇದ್ರೂ ಇಲ್ಲೇ ಬರ್ಬೇಕು, ಪೋಸ್ಟ್ ಇದ್ರೂ ಇಲ್ಲೇ ಬರ್ಬೇಕಂತ ನಾ ಹೇಳಿನಿ. ಓಕೆ, ಆಲ್ದೋ ನಾ ಹೇಳಿನಿ ಅದಕ್ಕೆ, ಐ ಹ್ಯಾವ್ ಟೋಲ್ಡ್ ದ್ಯಾಟ್ ಫಾರ್ ಗೆಟ್ ಆ್ಯಂಡ್ ಪೋಸ್ಟ್ ಬೋತ್ ಇಟ್ ಶುಡ್ ಕಮ್ ಟು ದ ಸೇಮ್ ಫಂಕ್ಷನ್. ಆ ಫಂಕ್ಷನ್ ನಾವು ಮಾಡ್ಲಿಕ್ಕತ್ತಿರೋದೇನ ಆ ಪೇಜನ್ನು ಕೊಡ್ಲಿಕ್ಕತ್ತೀನಿ, feedback.html ಕೊಡ್ಲಿಕ್ಕತ್ತೀನಿ. ಸೊ ಆ feedback.html ಕೊಡ್ಲಿಕ್ಕತ್ತೀನಿ. ಪೋಸ್ಟ್ ಬಂದರೂ feedback.html ಡಿಸ್ಪ್ಲೇ ಮಾಡು, ಗೆಟ್ ಬಂದರೂ ಡಿಸ್ಪ್ಲೇ ಮಾಡು ಅಂತ ಹೇಳ್ದಂಗೆ. ಇದು ನನಗೇನಾಗಬೇಕು, ಗೆಟ್ ಅಂತ ಬಂದ್ರೆ ಪೇಜ್ ಡಿಸ್ಪ್ಲೇ ಆಗಬೇಕು, ಪೋಸ್ಟ್ ಅಂತ ಬಂದ್ರೆ ಆ ಡೇಟಾ ತೊಗೊಂಡು ಅದನ್ನು ಏನರ ಪ್ರೊಸೆಸಿಂಗ್ ಏನರ ಮಾಡೋದಿದ್ರೆ ಮಾಡಿ, ಆಮೇಲೆ ಅದನ್ನು ಡೇಟಾ ಬೇಸಿಗೆ ಏನರ ಸ್ಟೋರ್ ಮಾಡೋದಿದ್ರೆ ಸ್ಟೋರ್ ಮಾಡಿ, ಬಟ್ ಏನು ಕೆಲಸ ಅದ ಮಾಡ್ಬೇಕು ನಾನು, ಆಮೇಲೆ ಪೇಜನ್ನು ಡಿಸ್ಪ್ಲೇ ಮಾಡ್ಬೇಕು. ತಿಳಿತಾ? ಸೊ ಟು ಡೂ ದ್ಯಾಟ್ ಇಲ್ಲೇ ಯು ಕ್ಯಾನ್ ಚೆಕ್ ದ ಮೆಥಡ್ ಇಫ್. ಇಲ್ಲೇ ರಿಕ್ವೆಸ್ಟನ್ನು ಇಂಪೋರ್ಟ್ ಮಾಡ್ಬೇಕು ನಾನು, ಇಂಪೋರ್ಟ್ ರಿಕ್ವೆಸ್ಟ್. ಓಕೆ, ಇಂಪೋರ್ಟ್ ರಿಕ್ವೆಸ್ಟ್ ಮಾಡಿ ಇಫ್ ರಿಕ್ವೆಸ್ಟ್ ಡಾಟ್ ಮೆಥಡ್ ಈಕ್ವಲ್ ಟು ಗೆಟ್ ರಿಕ್ವೆಸ್ಟ್ ಇದ್ರೆ ಅವಾಗೇನು ಮಾಡ್ತೀವಿ, ರಿಟರ್ನ್ render.html ರೆಂಡರ್ ಟೆಂಪ್ಲೇಟ್ ಅಂತ ಮಾಡ್ತೀವಿ. ಇರಲಿಲ್ಲ ಅಂದ್ರೆ ರಿಟರ್ನ್ ಫಾರ್ಮ್ ಸಬ್ಮಿಟೆಡ್. ಸದ್ಯಕ್ಕೆ ಸುಮ್ಮನೆ ಟೆಕ್ಸ್ಟ್ ಅಷ್ಟೆ, ಸುಮ್ಮನೆ ಟೆಕ್ಸ್ಟ್ ಡಿಸ್ಪ್ಲೇ ಮಾಡ್ತೀನಿ, ಫಾರ್ಮ್ ಸಬ್ಮಿಟೆಡ್ ಅಂತ. ಸೊ ಈಗ ಸಬ್ಮಿಟ್ ಮಾಡಿ ನೋಡ್ತೀನಿ, ಫಾರ್ಮ್ ಸಬ್ಮಿಟೆಡ್ ಅಂತ ಬಂತು. ಅಂದರೆ ಪೋಸ್ಟ್ ರಿಕ್ವೆಸ್ಟ್ ಹ್ಯಾಂಡಲ್ ಆಯಿತು, ಹ್ಯಾಂಡಲ್ ಆಗಿ ಈ ರೀತಿ ಬಂತು. ಗೆಟ್ ರಿಕ್ವೆಸ್ಟ್ ಕಳಿಸಿದ್ರೆ ಫಾರ್ಮ್ ಬರ್ತದೆ. ಆಯಿತಾ? ಪೋಸ್ಟ್ ರಿಕ್ವೆಸ್ಟ್ ಆದಾಗ ಫಾರ್ಮ್ ಸಬ್ಮಿಟೆಡ್ ಅಂತ ಬರ್ಲಿಕ್ಕೆ. ಓಕೆ, ನೆಕ್ಸ್ಟ್ ಇಲ್ಲೇನು ಮಾಡ್ಬೇಕು, ನಾನು ಬರೀ ಫಾರ್ಮ್ ಸಬ್ಮಿಟ್ ಅಂತ ಹೇಳೋ ರೂಪಾಯಿಗಿಲ್ಲ, ಅದ್ರಾಗಿನ ಡೇಟಾ ಫೆಚ್ ಮಾಡ್ಬೇಕು ನಾನು. ಸೊ ಇಫ್ ಯು ವಾಂಟ್ ಟು ಫೆಚ್ ದ ಡೇಟಾ ಆಫ್ ಎ ಫಾರ್ಮ್ ಇನ್ಸೈಡ್ ಫ್ಲಾಸ್ಕ್, ಪೋಸ್ಟ್ ರಿಕ್ವೆಸ್ಟ್ನಾಗಿದ್ದಾಗ request.form ಅಂತೇಳಿ ಒಂದು ಡಿಕ್ಷನರಿ ಬಂದಿತ್ತು. ಆಯಿತಾ? ಸೊ ಟು ಫೆಚ್ ದ ಡೇಟಾ ವಿ ಶುಡ್ ಡೂ ಸಮಥಿಂಗ್ ಲೈಕ್ ದಿಸ್, request.form ಅಂತ ಮಾಡಿ. ಸೊ ಇದ್ರಾಗ ನಮಗೆ ಬಂದಿರೋದೇನು ಫೀಡ್ಬ್ಯಾಕ್ ಬಂದಿತ್ತು. ಕೀ ವ್ಯಾಲ್ಯೂ ಪೇರ್ಸ್ ಇರ್ತದೆ, ಅಲ್ಲಿ ಯಾವ ನೇಮ್ ಅಂತ ಕೊಟ್ಟಿರ್ತೀಯಲ್ಲ ಆ ನೇಮ್ ಹೆಸರಲ್ಲೇನ ಇಲ್ಲೇ ಡಿಕ್ಷನರಿನಾಗ ಕೀ ಆಗಿರ್ತದೆ. ಸೊ request.form ಫೀಡ್ಬ್ಯಾಕ್ ಅಂತ ಮಾಡಿ ಒಂದೇನರ ವೇರಿಯೇಬಲ್ನ ಹಾಕೋತೀನಿ, ಯೂಸರ್ ಫೀಡ್ಬ್ಯಾಕ್ ಅಂತ. ಸೊ ಈ ವೇರಿಯೇಬಲ್ನ ಹಾಕ್ಕೊಂಡು ಮುಂದೆ ಏನರ ಇದರ ಕೆಲಸ ಮಾಡೋದಿತ್ತಂದ್ರೆ ವಿ ಕ್ಯಾನ್ ಡೂ ಇಟ್. ಓಕೆ, ಸೊ ಸದ್ಯದ ಮಟ್ಟಿಗೆ ನಾನು ಏನು ಮಾಡ್ತೀನಿ, ಅಲ್ಲಿ ಜಸ್ಟ್ ಪ್ರಿಂಟ್ ಯೂಸರ್ ಫೀಡ್ಬ್ಯಾಕ್ ಆ್ಯಂಡ್ ದೆನ್ ಐಲ್ ಸೇ ರಿಟರ್ನ್. ಐ ವಿಲ್ ರೀಡೈರೆಕ್ಟ್ ಮಾಡ್ತೀನಿ. ಸೊ ರೀಡೈರೆಕ್ಟ್ ಇಂಪೋರ್ಟ್ ಮಾಡಬೇಕಾಗ್ತಾ ಇಲ್ಲ, redirect. So redirect to the feedback URL /feedback. ಇಲ್ಲಿ URL ಫಾರ್ ಅಂತದ ಫ್ಲಾಸ್ಕ್ನಾಗ, ಅದನ್ನು ಉಪಯೋಗಿಸಿ ಮಾಡೋದು ಬೆಟರ್ ಆ್ಯಕ್ಚುಲಿ, ಬಟ್ ಐ ಆಮ್ ಟ್ರೈಂಗ್ ಟು ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಇಲ್ಲಿ ಬಂದು ರಿಫ್ರೆಶ್ ಮಾಡಿದೆ, ಓಕೆ. ಸೊ ಬ್ಯಾಡ್ ರಿಕ್ವೆಸ್ಟ್ ಕೀ ಅಂತ ಬಂತು, 400 ಬ್ಯಾಡ್ ರಿಕ್ವೆಸ್ಟ್, ದ ಬ್ರೌಸರ್ ಸೆಂಟರ್ ರಿಕ್ವೆಸ್ಟ್ ದ್ಯಾಟ್ ದಿಸ್ ಸರ್ವರ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಅಂತ ಬಂತು. 400 ಬ್ಯಾಡ್ ರಿಕ್ವೆಸ್ಟ್. ಇದು ಯಾಕೆ ಬಂತಪ್ಪ ಅಂತಂದ್ರೆ ನಮ್ದು ಇಲ್ಲೇ ನೇಮ್ ಏನದ, ಇದು ಫೀಡ್ ಅಂತದ, ಅಲ್ಲೇ ಫೀಡ್ಬ್ಯಾಕ್ ಅಂತ ತೊಗೊಂಡು. ಸೊ ಈ ನೇಮನ್ನು ಫೀಡ್ಬ್ಯಾಕ್ ಅಂತ ತೊಗೋಬೇಕು. ರಿಫ್ರೆಶ್ ಮಾಡಿರಿ, ಗಿವ್ ಸಮ್ ಟೆಕ್ಸ್ಟ್, ಸಬ್ಮಿಟ್. ಸೊ ಹೋಗ್ತಾ ರಿಫ್ರೆಶ್ ಆಗ್ತೀವಿ, ಬಟ್ ಇಲ್ಲೇ ಪ್ರಿಂಟ್ ಆಗಿರ್ಬೇಕು. ಈಗ ನಾ ಏನು ಕೊಟ್ಟಿದ್ನಲ್ಲ ಅದಿಲ್ಲೇ ಪ್ರಿಂಟ್ ಆಗಿದೆ, ತಿಳಿತಿಲ್ಲ. ಸೊ ಆ ಡೇಟಾ ಬಂದದಂತ ಆಯ್ತು.
ಸರ್ವರಿಗೆ ಆ ಡೇಟಾ ಬಂತು. ತಿಳಿತಾ? ಅಂದರೆ ಯೂಸರ್ ಏನು ಫೀಡ್ಬ್ಯಾಕ್ ಕೊಟ್ಟ ಆ ಫೀಡ್ಬ್ಯಾಕು ಸರ್ವರಿಗೆ ಬಂತು. ಅಲ್ಲವಲ್ಲ ಎಸ್ ಡಿ ಅಂತ ಏನೇನೋ ಬಂದಲ್ಲ ಅದು. ತಿಳಿತಾ? ಸೊ ನೌ ಯು ನೋ ಹೌ ಟು ಟೇಕ್ ಇನ್ಪುಟ್ ಫ್ರಮ್ ದ ಯೂಸರ್. ಪೋಸ್ಟ್ ರಿಕ್ವೆಸ್ಟ್ನಾಗ ಯಾವ ಥರ ಯೂಸರ್ ಕಡೆಯಿಂದ ಇನ್ಪುಟ್ ತೊಗೋಬೋದು. ತಿಳಿತಾ? ಫಾರ್ಮದ ಡೇಟಾನ ಇಲ್ಲಿ ತೊಗೊಂಡಿನಿ. ನೆಕ್ಸ್ಟ್, ಸೊ ಇದು ಒಂದು ಘಟ್ಟಕ್ಕೆ ಬಂದ್ವಿ. ವಿ ಹ್ಯಾವ್ ರೀಚ್ಡ್ ಎ ಸ್ಟೇಜ್ ವೇರ್ ದ ಅಪ್ಲಿಕೇಶನ್ಸ್ ಬೇರ್ ಬೋನ್ ಇಸ್ ರೆಡಿ. ಫುಲ್ ವೈರ್ ಫ್ರೇಮ್ ಥರ ಫಸ್ಟ್ ಪೇಜಿಗೆ ಬರ್ತಿ, ಕ್ಲಿಕ್ ಮಾಡ್ತಿ, ನೆಕ್ಸ್ಟ್ ಪೇಜಿಗೆ ಹೋಗ್ತಿ, ಅಲ್ಲೊಂದೇನೋ ಫೀಡ್ಬ್ಯಾಕ್ ಕೊಡ್ತಿ. ಇಷ್ಟು ರೆಡಿ ಆಯ್ತು, ಇನ್ನೂ ಡೇಟಾಬೇಸ್ ಆ್ಯಡ್ ಮಾಡಿಲ್ಲ. ಸೊ ದಿಸ್ ಈಸ್ ಎ ಗುಡ್ ಪ್ಲೇಸ್ ಟು ಕಮಿಟ್. ಈ ಕೆಲಸ ಏನಾಗ್ಯದಲ್ಲ, ಇಷ್ಟು ಕೆಲಸನ ಕಮಿಟ್ ಮಾಡೋದು. ಓಕೆ, ಸೊ ಲೆಟಸ್ ಚೆಕ್ ದ ಸ್ಟೇಟಸ್. ಗಿಟ್ ಸ್ಟೇಟಸ್ ಅಂತ ಹೊಡೆದ್ರೆ ಇಲ್ಲೆಲ್ಲ ತೋರಿಸ್ತದೆ ಇಷ್ಟೆಲ್ಲ ಫೈಲ್ಸ್ ಆ್ಯಡ್ ಮಾಡಿವೋ ಮರೆ ಅಂತ. ಸೊ ವಿಲ್ ಸೇ git commit, git add first, git add all the files, then git commit -name. ಓಕೆ, ಸೊ ಏನಂತ ಕೊಡ್ಬೋದು ಇದಕ್ಕೆ? ಬೇಸಿಕ್ ಫ್ಲಾಸ್ಕ್ ಆ್ಯಪ್ ವಿತ್ ಫಾರ್ಮ್ ಹಿಂಗೇನೋ ಕೊಟ್ಟಪ್ಪ. ಸೊ ಇವೆಲ್ಲ ಆ್ಯಡ್ ಆತೀಗ. ನೆಕ್ಸ್ಟ್ ವಿ ಹ್ಯಾವ್ ಟು push, git push origin main, git push origin main ಅಂತ ಮಾಡಿ. ಸೊ ಇದ್ರಾಗ ನಾನು ಯೂಸರ್ ನೇಮ್ ಹಾಕ್ತೀನಿ. ಇಲ್ಲಿ ಪಾಸ್ವರ್ಡ್ ಕೇಳ್ತದೆ. ಪಾಸ್ವರ್ಡಿಗೆ ಪೇಸ್ಟ್. ಸೊ ಇಲ್ಲೇ ಪುಷ್ ಆತಿಗದು. ಇರ್ತದೆ. ಇಫ್ ಯು ಲುಕ್ ಆಟ್ ದ ಗಿಟಬ್ ಪೇಜ್, ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಪುಷ್ ಆಗಿದೆ. ತಿಳಿತಾ? ಕಮಿಟ್ ಮಾಡಿದ್ವಿ, ಪುಷ್ ಮಾಡಿದ್ವಿ. ಕಮಿಟ್ ಮಾಡಿದಾಗ ಒಮ್ಮೆ ಪುಷ್ ಮಾಡ್ಬೇಕಂತೇನಿಲ್ಲ, ಬೇಕಂದ್ರೆ ಪುಷ್ ಮಾಡಲಿಕ್ಕೆ ಅಷ್ಟೇ. ತಿಳಿತಾ? ಕಮಿಟ್ ಎಷ್ಟು ಸಲ ಮಾಡ್ಬೋದು, ಪುಷ್ ಎಷ್ಟು ಸಲ ಮಾಡ್ಬೋದು. ಕಮಿಟ್ ಮಾಡಿದಾಗ ಪುಷ್ ಮಾಡ್ಬೇಕಂತೇನಿಲ್ಲ. ಅಂಡರ್ಸ್ಟುಡ್? ಸೊ ಐ ವಾಂಟೆಡ್ ಟು ಸ್ಟೋರ್ ದ ಲೋಕಲ್ ಚೇಂಜಸ್ ಇನ್ ಮೈ ರಿಮೋಟ್ ರಿಪಾಸಿಟ್ರಿ. ಅದರ ಸಂಬಂಧ ಏನು ಮಾಡಿದೆ, ಪುಷ್ ಮಾಡಿದೆ. ತಿಳಿತಾ? ಸೊ ಇಲ್ಲಿ ತನಕ ಏನಾರ ಡೌಟ್ಸ್ ಅವ? ಎನಿ ಡೌಟ್ಸ್ ಸ್ಟಿಲ್ ನಾವು? ಇಲ್ಲ? ಸ್ಟ್ಯಾಟಿಕ್ CSS. ಸ್ಟ್ಯಾಟಿಕ್ ಒಳಗೆ CSS, ಅದ್ರಾಗ CSS ಫೈಲ್ ಅದು. ಹೌದು, ಟೆಂಪ್ಲೇಟ್ಸ್ ಫೋಲ್ಡರ್ನಾಗ 2 ಫೈಲ್ ಅವ, ಫೀಡ್ಬ್ಯಾಕ್ ಟು ಟೆಸ್ಟಿಂಗ್. ಎಲ್ಲಿ ಹಾಕಿವಲ್ಲ, ಇಲ್ಲಿ ಸ್ಟ್ಯಾಟಿಕ್ CSS ಒಳಗದ. ಇಲ್ಲ, ಟೆಂಪ್ಲೇಟ್ಸ್ ಫೋಲ್ಡರ್ನಾಗ HTML, ಸ್ಟ್ಯಾಟಿಕ್ ಫೋಲ್ಡರ್ನಾಗ CSS, ಜಾವಾ ಸ್ಕ್ರಿಪ್ಟು, ಇಮೇಜಸ್ಸು, ಇವೆಲ್ಲ ಸ್ಟ್ಯಾಟಿಕ್ ಫೋಲ್ಡರ್. ಟೆಂಪ್ಲೇಟ್ಸ್ ಫೋಲ್ಡರ್ನಾಗ ಬರೀ ನಿಂದು ಟೆಂಪ್ಲೇಟ್ಸ್, HTML ವಿತ್ ಜಿಂಜಾ ಟೆಂಪ್ಲೇಟ್ಸ್. ತಿಳಿತಾ? ಓಕೆ, ಎನಿ ಡೌಟ್ಸ್? ಮುಂದೋಣ. ಸೊ ಈಗ ಫಾರ್ಮ್ ಸಬ್ಮಿಟ್ ಆಗ್ಲಿಕ್ಕತ್ತದ. ಡೇಟಾಬೇಸಿದ್ದು ಇನ್ನೂ ಕೆಲಸ ಆಗಿಲ್ಲ. ಸೊ ಲೆಟ್ ಅಸ್ ಕ್ರಿಯೇಟ್ ಸಮ್ ಡೇಟಾಬೇಸ್. ಈ ಡೇಟಾಬೇಸ್ನಾಗ ಏನಪ್ಪ, ಒಂದು ಕೋರ್ಸ್ ಅಂತಿರ್ತದೆ, ಆ ಕೋರ್ಸಿಗೆ ಫೀಡ್ಬ್ಯಾಕ್ ಅಂತಿರ್ತದೆ, ರೈಟ್? ಸೊ ಎವ್ರಿ ಕೋರ್ಸ್ ಹ್ಯಾಸ್ ಎ ಫೀಡ್ಬ್ಯಾಕ್. ಒಂದು ಕೋರ್ಸಿಗೆ ಮಲ್ಟಿಪಲ್ ಫೀಡ್ಬ್ಯಾಕ್ಸ್ ಇರ್ಬೋದು. ಇಲ್ಲಿ ಫೀಡ್ಬ್ಯಾಕ್ಸ್ ಅನಾನಿಮಸ್ ಅಂತ ಅಸ್ಯೂಮ್ ಮಾಡ್ಲಿಕ್ಕಿದ್ದೀನಿ. ಯಾರು ಬೇಕಾದ್ರೆ ಫೀಡ್ಬ್ಯಾಕ್ ಕೊಡ್ಬೋದು. ಆ್ಯಕ್ಚುಲಿ ಹಿಂಗೆ ಇರೋಂಗಿಲ್ಲ. ಅನಾನಿಮಸ್ ಇರಬೇಕಂದ್ರೆ ಕಾಣಬಾರ್ದು ಯಾರು ಕೊಟ್ಟಾರಂತ ಫೀಡ್ಬ್ಯಾಕ್. ಜನರಲಿ ಈ ಥರನೇ ಇರ್ತಲ್ಲ, ಯಾವ ಹುಡುಗ ಕೊಟ್ಟಾನ ಮತ್ತು ಅವ್ರು ಟಾರ್ಗೆಟ್ ಮಾಡ್ಬೋದು. ಸೊ ಕಾಣಬಾರ್ದು, ಅನಾನಿಮಸ್ಸು. ಇದನ್ನು ಇಟ್ಕೊಂಡು ಮಾಡ್ಲಿಕ್ಕೆ ಬರೀ 2 ಟೇಬಲ್ಸಿಗೆ ಡೇಟಾಬೇಸ್ನಾಗ, ಒಂದು ಕೋರ್ಸ್ ಅಂತ, ಇನ್ನೊಂದು ಫೀಡ್ಬ್ಯಾಕ್ ಅಂತ. ಸೊ ಒನ್ ಕೋರ್ಸ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಫೀಡ್ಬ್ಯಾಕ್ಸ್, ಬಟ್ one feedback always belongs to only one course.
ಒಂದು ಫೀಡ್ಬ್ಯಾಕ್ ಯಾವಾಗಲೂ ಒಂದು ಕೋರ್ಸದ್ದು ಇರ್ತದೆ. ಸೊ ಈ ರಿಲೇಷನ್ಶಿಪ್ ತೋರಿಸ್ಬೇಕು ಅಂತಂದ್ರೆ ಫೀಡ್ಬ್ಯಾಕ್ ಅಂತನೋ ಟೇಬಲ್ ಒಳಗೆ ಕೋರ್ಸದ ಐ ಡಿ ಏನದಲ್ಲ ಅದನ್ನು ತೊಗೊಂಡು ಈ ಕಡೆ ಹಾಕ್ಬಿಟ್ರೆ, ಫೀಡ್ಬ್ಯಾಕ್ ಟೇಬಲ್ನಾಗ ಕೋರ್ಸ್ ಐ ಡಿ ಹಾಕಿಬಿಟ್ರೆ ಈ 1 to many ಮತ್ತು 1 to 1 ಎರಡು ರಿಲೇಷನ್ಶಿಪ್ಸ್ ತೋರಿಸ್ದಂಗೆ ಆಗ್ತದೆ. ಒಂದು ಫೀಡ್ಬ್ಯಾಕು ಒಂದು ಕೋರ್ಸಿಗೆ, ಒಂದು ಕೋರ್ಸಿಗೆ ಎಷ್ಟರ ಫೀಡ್ಬ್ಯಾಕ್ಸ್ ತಿಳಿತಾ. ಸೊ 1 to many ಒಂದು ಸೈಡ್ನಾಗ, ಇನ್ನೊಂದು ಸೈಡ್ನಾಗ 1 to 1. ಸೊ ಈ ರಿಲೇಷನ್ಶಿಪ್ ತೋರಿಸ್ಬೇಕು ಅಂದರೆ ಕೋರ್ಸ್ ಐ ಡಿನ ತೊಗೊಂಡು ಆ ಫೀಡ್ಬ್ಯಾಕ್ ಅನ್ನೋ ಟೇಬಲ್ನಾಗ ಹಾಕ್ಬೇಕು ನಾವು. ಸೊ ಲೆಟ್ ಅಸ್ ರೈಟ್ ದ ಕೋಡ್ ಟು ಕ್ರಿಯೇಟ್ ದೋಸ್ ಟೇಬಲ್ಸ್. ನಾವು ಆ ಟೇಬಲ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಕೋಡ್ ಬರೋಣ ಅಂತೀಗ. SQLite ಮಾಡಬೇಕೀಗ. ಸೊ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಕ್ರಿಯೇಟ್ ಅನದರ್ ಫೈಲ್. ಓಕೆ, ಸೊ ಇದ್ರಾಗ ನಾನು ಏನು ಮಾಡ್ತೀನಿ, ಐ ವಿಲ್ ರೈಟ್ ಆಲ್ ದ ಕೋಡ್ ಟು ಹ್ಯಾಂಡಲ್ ದ ಡೇಟಾಬೇಸ್ ರಿಲೇಟೆಡ್ ಆಪ್ರೇಷನ್ಸ್. ಸಮಥಿಂಗ್ ಲೈಕ್ ದಿಸ್, ಡೇಟಾಬೇಸ್ .py ಅಂತ ಮಾಡಿ. ಇವೆಲ್ಲ ಅಗದಿ ಬೇರ್ ಬೋನ್ಸ್, ಅಗದಿ ಸಿಂಪಲ್ ವೇ. ಓಕೆ, ಇದು ಪ್ರೊಡಕ್ಷನ್ ಲೆವೆಲ್ ಕೋಡಿಂಗ್ ಅಲ್ಲಿದು ಅಗದಿ ಸಿಂಪಲ್ಲಾಗಿ ತೋರಿಸ್ಲಿಕ್ಕತ್ತೀನಿ ಫಾರ್ ಎ ಬಿಗಿನರ್. ಶುರು ಹಚ್ಕೊಳ್ಳಿಕ್ಕೆ ಚಲೋ, ಕಾಲೇಜ್ ಲೆವೆಲಿಗೆ ನಡೀತದೆ ಚಲ್ತಾಯ, ಬಟ್ ಪ್ರೊಡಕ್ಷನ್ ಲೆವೆಲಿಗೆ ಅಲ್ಲ ಆಯಿತಾ. ಸೊ ಫಸ್ಟ್ ಏನು ಮಾಡ್ಬೇಕು, ಇಂಪೋರ್ಟ್ SQLite 3. ಆಮೇಲೆ ಸೊ ಐ ವಿಲ್ ರೈಟ್ ಎ ಫಂಕ್ಷನ್ ಕಾಲ್ಡ್ ಗೆಟ್ ಕನೆಕ್ಷನ್. ಸೊ ಇದ್ರಾಗ ನಾನು ಏನು ಮಾಡ್ತೀನಿ, ಸೊ ಡೇಟಾಬೇಸ್ ಫೈಲ್ ಬೇಕು ನನಗೆ. ಯಾವ್ದು ಫೈಲ್, DB ಫೈಲ್ ಈಕ್ವಲ್ ಟು data.db ಅಂತ ಏನಾರ ಮಾಡ್ತೀನಿ. ಬೈ ಡಿಫಾಲ್ಟ್ ಅದು ಈ ಫೈಲಿಂದನೇ ತೊಗೋತದೆ, ಬೇಕಂದ್ರೆ ಚೇಂಜ್ ಮಾಡೋದು. ಸೊ ಯಾವುದು ಟ್ರೈ ಕ್ಯಾಚ್ನಾಗ ಇರ್ತದೆ, ಟ್ರೈ ಆ್ಯಕ್ಚುಲಿ ಬರ್ತದೆ, ಟ್ರೈ ಬರಲಿಲ್ಲ ತೋರಿಸೋಲ್ತ. ಸೊ ಟ್ರೈ ಟು ಗೆಟ್ ದ ಕನೆಕ್ಷನ್, SQLite 3.connect ಅಂತ ಮಾಡಿ ಕನೆಕ್ಟ್ ಟು ದ ಡೇಟಾಬೇಸ್ ಫೈಲ್. ಓಕೆ, ಸೊ ಇದ್ರಾಗ ನಾನು ಏನು ಮಾಡ್ತೀನಿ, ಕನೆಕ್ಷನ್ ಆಬ್ಜೆಕ್ಟ್ ಬರ್ತದೆ, ಆ ಆಬ್ಜೆಕ್ಟನ್ನು ತೊಗೊಂಡು ಕ್ಯಾನ್ ಪುಟ್ ಇಟ್ ಇನ್ ಎ ವೇರಿಯಬಲ್ ಲೈಕ್ ದಿಸ್ ಆ್ಯಂಡ್ ದೆನ್ ಐ ಸೇ ರಿಟರ್ನ್ ದ ಕನೆಕ್ಷನ್. ಇಲ್ಲಿ ಏನರ ಎಕ್ಸೆಪ್ಷನ್ ಹೊಡಿತಪ್ಪ ಅಂದ್ರೆ ಎಕ್ಸೆಪ್ಷನ್ ಹೊಡಿತಂದ್ರೆ ವಿ ವಿಲ್ ರಿಟರ್ನ್ ಸೇ ನನ್. ಏನರ ಈ ಥರ ಹ್ಯಾಂಡಲ್ ಮಾಡ್ಕೊಂಡು ಬರ್ತದೆ. ಈ ಕನೆಕ್ಷನ್ ಆಗಿಲ್ಲ ಅಂತ ಅಗದಿ ಸಿಂಪಲ್ ಮಾಡ್ಲಿಕ್ಕೆ ಹೇಳಿದ್ರೆ ಪ್ರೊಡಕ್ಷನ್ ರೆಡಿ ಅಲ್ಲಿದ್ದು ಸಿಂಪಲ್ ಕೋಡಿಂಗ್, ಅಗದಿ ಸಿಂಪಲ್. ಸೊ ಈಗ ಡೆಫ್ ಕ್ರಿಯೇಟ್ ಟೇಬಲ್ಸ್ ಅಂತ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡ್ಬೇಕು, ಕ್ರಿಯೇಟ್ ದ ಕೋರ್ಸ್ ಟೇಬಲ್. ಓಕೆ, ಸೊ ಕ್ರಿಯೇಟ್ ಕೋರ್ಸ್ ಟೇಬಲ್. How to create it? Get the connection object. Connection equal to get connection. If we get a connection, ಆಮೇಲೆ ಒಳಗೆ ಬಂದು create the tables. So connection dot execute ಅಂತ ಮಾಡಿ ಕ್ರಿಯೇಟ್ ಟೇಬಲ್ ಏನು ಕೋರ್ಸ್, ಕ್ರಿಯೇಟ್ ಟೇಬಲ್ ಕೋರ್ಸ್. ಸೊ ಐ ಡಿ ತಗೋ, ಒಂದು ಇಂಟ್ ಅಂತ ಮಾಡು, ಐ ಡಿ ಇಂಟ್, ಆಮೇಲೆ ಪ್ರೈಮರಿ ಕೀ, ಆ ಕೋರ್ಸಿಗೆ ಒಂದು ಹೆಸರು ಇರ್ತದೆ, ನೇಮ್, ಅದು ವ್ಯಾರ್ಕ್ಯಾರ್ ಅಂತ ಹೋಗ್ಬೋದು. ನಾಟ್ನಲ್ಲಿ ಇರ್ತದೆ, ಕಂಪಲ್ಸರಿ ಕೊಡಲೇಬೇಕು. ಇಲ್ಲೇ ವ್ಯಾರ್ಕ್ಯಾರ್ 2 ಅಂತ ತೊಗೊಂಡ್ರೆ ಮಿನಿಮಮ್ 2 ಲೆಂತ್ ಕ್ಯಾರೆಕ್ಟರ್ ಅಂತ ಹಿಂಗಿರ್ತದೆ.
ಸೊ ಕರೆ ಹೇಳ್ಬೇಕಂದ್ರೆ ನಾವು ಭಾಳ ತಲೆ ಕೆಡಿಸ್ಕೊಂಡಿಲ್ಲ, ಅದರ ಸೈಜ್ ಕೊಟ್ಟಂಗೆ ಇರ್ತದೆ. ಸೊ ಲೆಟ್ ಅಸ್ ಸಿ, ಕೇಳಿ ಅಂತ ಕ್ವಶನ್. ಸೊ varchar ನೀ ಕೇಳಿದ್ದು ಬಂದದಿಲ್ಲ. varchar 2 ಇಸ್ ದ ಸೇಮ್ ಆ್ಯಸ್ varchar ಇನ್ ಒರಾಕಲ್ ಡೇಟಾಬೇಸ್. varchar 2 ಅಂತೂ ನಾವು ಉಪಯೋಗಿಸಿದ್ದಿಲ್ಲ ಇಲ್ಲಿ ತನಕ, ನೀ ಕೇಳಿದಂತೂ ನೋಡಿದೆ ನಾನು. ಒರಾಕಲ್ನಾಗ ಅದು varchar 2 is the same as varchar in Oracle database. The main difference is that varchar is ANSI standard and varchar 2 is Oracle standard. Oracle ಅವ್ರು ತಮ್ಮದ ಒಂದು ಸ್ಟ್ಯಾಂಡರ್ಡ್ ಮಾಡ್ಕೊಂಡು ತಮ್ಮದ ಕೆಲವೊಂದು ಮಾಡ್ಕೊಂಡಾರ, ಅದ್ರದಾಗ varchar 2 ಅಂತ ಇಟ್ಕೊಂಡಾರ ಅಷ್ಟೇ. ಸೊ ಮತ್ತೇನು ಇದ್ದು ನೋಡೋಣ ಅಂತ ಇಲ್ಲಿ. ಸೊ car is 50% much faster than this. varchar is relatively slower compared to car ಅಂತ ಹಿಂಗೆಲ್ಲ ಮಾಡ್ಯಾರ. ಓಕೆ, ಹಿಂಗೆಲ್ಲ ಅವ. ಸೊ varchar ಕ್ಯಾನ್ ಸ್ಟೋರ್ ಅಪ್ ಟು 2000 bytes ಆ್ಯಂಡ್ varchar 2 ಕ್ಯಾನ್ ಸ್ಟೋರ್ ಅಪ್ ಟು 400 bytes ಅಂತ ಯಾವನೊಬ್ಬ ಇಲ್ಲ ಆನ್ಸರ್ ಮಾಡ್ಯಾನ. ಸೊ ಹಿಂಗೆ ಸಿಕ್ಕಾಪಟ್ಟೆ ಅವ ಇಲ್ಲಿ, ಕ್ಯಾನ್ ಗೆಟ್ ದ ಆನ್ಸರ್ಸ್. ನೀವು ಒರಾಕಲ್ ಯೂಸ್ ಮಾಡಿರಿ ಅಂತ ಅನಿಸ್ತೇನೆ ನಿಮ್ಮ ಕಾಲೇಜ್ನಾಗ, ಅದಕ್ಕೆ ಕೇಳಿಗತ್ತೀವಿ. ಸೊ ಇಷ್ಟಕ್ಕೊಂದೆಲ್ಲ ಡಿಫ್ರೆನ್ಸಸ್ ಅವ, ಅಷ್ಟು ಸ್ಪೇಸ್ ಅಲೊಕೇಶನ್ ಅದು ಇದಂತ. ಸೊ varchar 2 ಅಂತೂ ನಾವು ಎಲ್ಲೂ ಉಪಯೋಗಿಸಿಲ್ಲ, varchar ಮಾತ್ರ ಉಪಯೋಗಿಸಿವಿ. ಓಕೆ, ಸೊ ಇದು ಯಾವಾಗಲೂ ನೋಡಿಲ್ಲ, ಈ varcharನಾಗ ಹೆಂಗಿರ್ತದೆ, ಇವು 15ಕ್ಕೆ ನೀವು ಡೇಟಾ ತೊಗೊಂಡ್ರೆ, ಈ varchar 50 ಅಂತ ತೊಗೊಂಡ್ರೆ 50ರ ಸಂಬಂಧ ಅಲೊಕೇಶನ್ ಆಗಿರ್ತದೆ, 50 ಕ್ಯಾರೆಕ್ಟರ್ಸಿಗೆ ಅಲೊಕೇಶನ್ ಆಗಿರ್ತದೆ. ಸೊ 50ರ ಒಳಗೆ ನೀವು ಎಷ್ಟರ ಕೊಡ್ಬೋದಲ್ಲಿ ತಿಳಿತಲ್ಲ, 50ರ ಒಳಗೆ ನೀವು ಎಷ್ಟರ ಕೊಡ್ಬೋದು ತೊಗೋತದೆ, ಬಟ್ ಅಲೊಕೇಶನ್ ಯಾವಾಗಲೂ 50ಕ್ಕೆ ಆಗಿರ್ತದೆ. ಅದನ್ನು ಹೇಳಿಗತ್ತ ನಾವು ಫಿಕ್ಸ್ಡ್ ಅಂತ ಹೇಳಿಗತ್ತ ನಾವು. ಇಲ್ಲಿ varchar 2ನಾಗ ಅಲೊಕೇಶನ್ ಚೇಂಜ್ ಆಗ್ತದೆ. varchar 2 15 ಅಂತ ನೀವು ಕೊಟ್ಟರೆ, ಯೂಸರ್ ಏನಾರ ಬರೀ 10 ಕ್ಯಾರೆಕ್ಟರ್ಸ್ ಎಂಟರ್ ಮಾಡಿದರೆ 10 ಕ್ಯಾರೆಕ್ಟರ್ಸಿಗೆ ಅಷ್ಟೇ ಸ್ಪೇಸ್ ತೊಗೋತದೆ, ಮುಂದಿಂದ 5 ಕ್ಯಾರೆಕ್ಟರ್ಸಿಗೆ ಸ್ಪೇಸ್ ತೊಗೊಳಂಗಿಲ್ಲ ಅಂತ ಹಿಂಗೆಲ್ಲ ಹೇಳಿಗತ್ತ. ಓಕೆ, ಈ ಥರ ಎಲ್ಲ ಡಿಫ್ರೆನ್ಸಸ್ ಸಾಕಷ್ಟು ಅವ. varchar 2 ಇಲ್ಲ, varchar ಅದು. ಓಕೆ, ಓಕೆ. ಸೊ ಇಲ್ಲಿ varchar 50 ಅಂತ ತೊಗೊಂಡಿನಿ ನಾನು, ನಾಟ್ ನಲ್. ಆಮೇಲೆ ಬೇಕಂದ್ರೆ ಫೀಸ್ ತೊಗೋಬೋದು, ಫೀಸ್. ಸೊ ಫೀಸ್ ಕ್ಯಾನ್ ಬಿ, ನಾವೆಲ್ಲ ಇಂಟಿಜರ ತೊಗೋತೀವಲ್ಲ, ಸೊ ಇಂಟ್ ಅಂತ ತೊಗೋತೀನಿ ನಾನು, ಫೀಸ್ ಇಂಟ್. ಇದು ನಾಟ್ ನಲ್ ತೊಗೋತೀನಿ. ಓಕೆ, ಸೊ ಸಾಕು ಅನ್ನಿಸ್ತದೆ ಇಷ್ಟು ಕೋರ್ಸಿಗೆ. ನೆಕ್ಸ್ಟ್ ಓಕೆ, ಇಲ್ಲಿ ಬ್ರ್ಯಾಕೆಟ್ ಹಾಕ್ಬೇಕು. ಆ್ಯಕ್ಚುಲಿ ಇಲ್ಲೊಂದು ಬ್ರ್ಯಾಕೆಟ್ ಹಾಕ್ಬೇಕು ನಾನು. ದಿಸ್ ಎಂಡ್ಸ್ ದ ಕ್ವೆರಿ. ಆಮೇಲೆ ಕನೆಕ್ಷನ್ ಡಾಟ್ ಕಮಿಟ್ ದ ಡೇಟಾಬೇಸ್. ಕೋರ್ಸಿಗೆ ಐ ಡಿ ಅದಲ್ಲಿ. ಓಕೆ, ನೆಕ್ಸ್ಟ್ ನಾನು ಏನು ಮಾಡ್ಬೇಕು, ಇದೇ ಸೇಮ್ ಇನ್ನೊಂದು ಸಲ ಯಾವುದಕ್ಕೆ, ಫೀಡ್ಬ್ಯಾಕಿಗೆ. ಸೊ ಕನೆಕ್ಷನ್ ಡಾಟ್ ಎಕ್ಸಿಕ್ಯೂಟ್, ಕ್ರಿಯೇಟ್ ಟೇಬಲ್ ಫೀಡ್ಬ್ಯಾಕ್. ಇದಕ್ಕೊಂದು ಐ ಡಿ ತೊಗೊಳ್ಳೋಣ ಅಂತ, ಐ ಡಿ ಇಂಟ್ ಪ್ರೈಮರಿ ಕೀ. ಮಾಡ್ತೀನಿ ಈಗ, ಅದನ್ನು ಮಾಡ್ತೀನಿ. ಸೊ ಫೀಡ್ಬ್ಯಾಕ್ ಒಳಗೆ ಕೋರ್ಸದ ಐ ಡಿನ ಫಾರಿನ್ ಕೀ ಆಗಿ ತೊಗೋಬೇಕು. ಸೊ ವಿಲ್ ಕ್ರಿಯೇಟ್ ದಿಸ್ ಆ್ಯಸ್ ಎ ಮಲ್ಟಿಲೈನ್ ಸ್ಟ್ರಿಂಗ್. ಇದು ಮಲ್ಟಿಲೈನ್ ಸ್ಟ್ರಿಂಗ್ ಮಾಡ್ಕೊಂಡಂತ ಅಂದ್ರೆ ಮಲ್ಟಿಪಲ್ ಲೈನ್ಸ್ನಾಗ ತೋರಿಸ್ಲಿಕ್ಕೆ ಬರ್ತದೆ. ಓಕೆ, ಕ್ರಿಯೇಟ್ ಟೇಬಲ್ ಫೀಡ್ಬ್ಯಾಕ್ ಇಂಟ್ ಐ ಡಿ ಇಂಟ್ ಪ್ರೈಮರಿ ಕೀ ಆಯಿತು. ಫೀಡ್ಬ್ಯಾಕದ್ದು ಟೆಕ್ಸ್ಟ್ ಇರ್ತದೆ, ಕಂಟೆಂಟ್. ಓಕೆ, ಕಂಟೆಂಟ್, ದಿಸ್ ಈಸ್ ಮೈ ಟೆಕ್ಸ್ಟ್, ನಾಟ್ ನಲ್. ಓಕೆ, ನೀವು ಬೇಕಂದ್ರೆ ಒಂದು ಸೆಂಟಿಮೆಂಟು ಹಾಕ್ಕೋಬೋದು. ಸೆಂಟಿಮೆಂಟ್
Sentiment can be varchar, say varchar 20 ಅಂತ ಇಟ್ಕೋ. ಓಕೆ, ಆಮೇಲೆ we need the course ID. So course underscore ID. Course ID will be int not null. ಆಮೇಲೆ foreign key course ID references course ID. ಇಲ್ಲಿ ಆನ್ ಕ್ಯಾಸ್ಕೇಡ್ ಅವೆಲ್ಲ ಬರ್ತಾವೆ. ಐ ವಿಲ್ ನಾಟ್ ಗೆಟ್ ಇನ್ ಟು ದ್ಯಾಟ್. ಅತಿ ಸಿಂಪಲ್ ಆಗಿ ಹೇಳಿಕತ್ತೀನಿ ನಾನು. ಓಕೆ, ಸೊ ಇಲ್ಲಿಗೆ ನಂದು ಫೀಡ್ಬ್ಯಾಕದ್ದು ಟೇಬಲ್ ರೆಡಿ ಆಗ್ತದೆ. ವಿ ಹ್ಯಾವ್ ಟು ಕಮಿಟ್ ಅಗೇನ್. ಕನೆಕ್ಷನ್ ಡಾಟ್ ಕಮಿಟ್ ಕೊಡ್ತೀನಿ. ಏನರ ಇದು ರನ್ ಆಗಲಿಲ್ಲಪ್ಪ ಅಂತಂದ್ರೆ, ಇದು ರನ್ ಆಯಿತು ಅಂತಂದರೆ ಸಕ್ಸಸ್ಫುಲ್ ಇದ್ದಂಗೆ. ಸೊ ಪ್ರಿಂಟ್ ಕ್ರಿಯೇಟೆಡ್ ಟೇಬಲ್ಸ್ ಸಕ್ಸಸ್ಫುಲಿ. ಇರಲಿಲ್ಲ ಅಂದ್ರೆ you have to print could not connect to database. ಮಾಡಿಸಿ. ಆಮೇಲೆ ಈ ಕ್ರಿಯೇಟ್ ಟೇಬಲ್ಸ್ ಯಾವಾಗ ಆಗಬೇಕು? ಇದು ಸಪ್ರೇಟಾಗಿ ರನ್ ಮಾಡಿದಾಗ ಅಷ್ಟೇ ಆಗ್ಬೇಕು. ಅಂದರೆ ಈ ಫೈಲ್ನ ರನ್ ಮಾಡಿದ್ರೆ ಅಷ್ಟೇ ಕ್ರಿಯೇಟ್ ಟೇಬಲ್ಸ್ ಆಗಬೇಕು, ಇಲ್ಲಾಂದ್ರೆ ಕ್ರಿಯೇಟ್ ಟೇಬಲ್ಸ್ ಆಗಬೇಕು. ಸೊ ಅದ್ರ ಸಂಬಂಧ ವಾಟ್ ಐ ಡೂ ಇಸ್, ನಾವು ಮಾಡ್ತಿದ್ದಲ್ಲ ಇಫ್ ಡಬಲ್ ಅಂಡರ್ಸ್ಕೋರ್ ನೇಮ್ ಡಬಲ್ ಅಂಡರ್ಸ್ಕೋರ್ ಈಕ್ವಲ್ ಟು ಡಬಲ್ ಅಂಡರ್ಸ್ಕೋರ್ ಮೇನ್ ಡಬಲ್ ಅಂಡರ್ಸ್ಕೋರ್ ಮಾಡಿ ಇದ್ರಾಗ ನಾನು ಕ್ರಿಯೇಟ್ ಟೇಬಲ್ಸ್ ಅಂತ ಕೊಡ್ತೀನಿ. ಓಕೆ, so let us run this file and see whether the tables are getting created. Python space database dot py created table successfully ಅಂತ ಹೇಳಿರುತ್ತೆ. ತಿಳಿತಾ? Of course you can view these inside the SQLite database. Okay. SQLite 3 data.db ಅಂತ ಕೊಟ್ಟು, ಸೊ ಈಗ ಅಲ್ಲಿ ಓಪನ್ ಆಗ್ತದೆ. ಡಾಟ್ ಟೇಬಲ್ಸ್ ಅಂತ ಕೊಟ್ಟರೆ ಓಕೆ, ಸಿಲೆಕ್ಟ್ ಶೋ ಟೇಬಲ್ಸ್ ಇರಲ್ಲ, ಶೋ ಟೇಬಲ್ಸ್ ಸ್ವಲ್ಪ ನಾವು ಮರೆತಿರ್ತೀವಿ, ಭಾಳ ದಿವಸ ಆಗ್ಯದ. tables, show tables, SQLite, listing all tables ಗೆ ಯಾವ ಕಮಾಂಡ್ ಅದ ಅಂತಂದ್ರೆ ಡಾಟ್ ಟೇಬಲ್ಸ್ ಅದ. ಕರೆಕ್ಟ್ ಬರಬೇಕಿತ್ತು ಆ್ಯಕ್ಚುಲಿ. ಡಾಟ್ ಟೇಬಲ್ಸ್ okay, dot tables ಡಾಟ್ ಟೇಬಲ್ ಅದ, ಡಾಟ್ ಟೇಬಲ್ಸ್ ಅಲ್ಲ, ಡಾಟ್ ಟೇಬಲ್. ಸೊ ಕೋರ್ಸ್ ಮತ್ತು ಫೀಡ್ಬ್ಯಾಕ್ ಅಂಥೇಳಿ ಎರಡು ಟೇಬಲ್ ಕ್ರಿಯೇಟ್ ಆಗ್ಯಾವಲ್ಲ ತೋರಿಸ್ಲಿಕ್ಕತ್ತದ. Of course there is no data in these tables. Okay, so let us add some data. ಇಲ್ಲೇ ನಾನು ಕ್ರಿಯೇಟ್ ಮಾಡಿ ನೋಡ್ಬೋದು. ಈಗ ಆ್ಯಕ್ಚುಲಿ ಇಲ್ಲಿ ಮಾಡೋಂಗಿಲ್ಲ, ಅಲ್ಲಿ ಕೋಡ್ ಥ್ರೂ ಮಾಡಿಸ್ತೀನಿ. ಈಗ ಟೇಬಲ್ಸ್ ಅಂತೂ ಬಂದಾವಲ್ಲ, ಸೊ ನಮ್ಮ ಕೋಡ್ ಕರೆಕ್ಟಾಗಿ ರನ್ ಆಗಿದೆ ಅಂತ ಆಯಿತು. ಸೊ ವಿಲ್ ರೈಟ್ ಅನದರ್ ಫಂಕ್ಷನ್. ನಾವು ವಿಲ್ ರೈಟ್ ಅನದರ್ ಫಂಕ್ಷನ್ ಡೆಫ್ ಆ್ಯಡ್ ಕೋರ್ಸ್
ಆ್ಯಡ್ ಕೋರ್ಸ್. ಓಕೆ, ಇದೇನು ಮಾಡ್ತೀನಿ, ಟು ಆ್ಯಡ್ ದ ಕೋರ್ಸ್ ವಿ ಕ್ಯಾನ್ ಟೇಕ್ ದ ನೇಮ್ ಆಫ್ ದ ಕೋರ್ಸ್ ಆ್ಯಂಡ್ ದ ಫೀಸ್ ಆಫ್ ದ ಕೋರ್ಸ್. ಎರಡು ಬೇಕು ನನಗೆ, ನೇಮ್ ಮತ್ತು ಫೀಸ್ ಎರಡು ತೊಗೊಂಡು ದೆನ್ ಐ ಸೇ ಟ್ರೈ ಟು ಡೂ ದಿಸ್. ಫಸ್ಟ್ ಗೆಟ್ ಕನೆಕ್ಷನ್ ಮಾಡ್ಬೇಕು ನಾನು. ಓಕೆ, ಸೊ ಏನು ಕೋರ್ಸ್ ಟೇಬಲ್ನಾಗ ಐ ಡಿ ಮತ್ತು ನೇಮ್ ಮತ್ತು ಫೀಸ್ ಮೂರು ಅವ, ಗೊತ್ತಾಯ್ತಾ? ಸೊ ವಿಲ್ ಟ್ರೈ ಟು ಆ್ಯಡ್ ದ ಕೋರ್ಸ್. ನಾವು ಮೊದಲು ನಾನು ಕನೆಕ್ಷನ್ ತೊಗೋಬೇಕು. ಇಲ್ಲೇ ಕರೆಕ್ಟಾಗಿ ಮಾಡ್ಬೇಕಂದ್ರೆ ನಾನು ಹೇಳಿದ್ನಲ್ಲ, ಮೊದಲು ಇಫ್ ಕನೆಕ್ಷನ್ ಹಿಂಗೆಲ್ಲ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಬಟ್ ಸದ್ಯ ಮಟ್ಟಿಗೆ ನಾನು ಡಮ್ ಅನ್ನಿಸ್ತೀನಿ. ಕನೆಕ್ಷನ್ ಈಕ್ವಲ್ ಟು ಗೆಟ್ ಕನೆಕ್ಷನ್ ಅಂತ ಮಾಡ್ತೀನಿ. ಎವ್ರಿ ಟೈಮ್ ವಿಲ್ ಗೆಟ್ ಅ ಕನೆಕ್ಷನ್. ಡೇಟಾಬೇಸ್ ಕನೆಕ್ಷನ್ ಓಪನ್ ಮಾಡ್ತೀನಿ. ಇಲ್ಲೇ ಒಂದು ತಪ್ಪು ಮಾಡಿದ್ವಿ ನಾವು. ಆ್ಯಕ್ಚುಲಿ ಡೇಟಾಬೇಸ್ ಕನೆಕ್ಷನ್ ಕ್ಲೋಸ್ ಮಾಡಬೇಕಿತ್ತು. ಸೊ ವಿ ಹ್ಯಾವ್ ಟು ಕ್ಲೋಸ್ ದ ಕನೆಕ್ಷನ್. ಕಮಿಟ್ ಎಲ್ಲ ಮಾಡಾಯಿತು, ವಿ ಹ್ಯಾವ್ ಟು ಕ್ಲೋಸ್ ದಿಟ್ ಕನೆಕ್ಷನ್. ಕನೆಕ್ಷನ್ ಡಾಟ್ ಕ್ಲೋಸ್ ಅಂತ ಹಿಂಗೆ ಮಾಡಬೇಕು, ಗೊತ್ತಾಯ್ತಲ್ಲ? ಎವ್ರಿ ಟೈಮ್ ಯು ಶುಡ್ ರಿಮೆಂಬರ್, ಯು ಶುಡ್ ಓಪನ್ ದ ಕನೆಕ್ಷನ್ ಆ್ಯಂಡ್ ದೆನ್ ಕ್ಲೋಸ್ ದ ಕನೆಕ್ಷನ್. ಎರಡೂ ಮಾಡಬೇಕಾಗ್ತದೆ. ಸೊ ಇಲ್ಲಿ ಕನೆಕ್ಷನ್ ತೊಗೊಂಡಿನಿ. ಈಗ ಗೆಟ್ ಕನೆಕ್ಷನ್ ಅಂತ ಮಾಡಿ ಆಮೇಲೆ ವಿಲ್ ಟ್ರೈ ಟು ಇನ್ಸರ್ಟ್ ಸಮ್ ಡೇಟಾ. ಕನೆಕ್ಷನ್ ಡಾಟ್ ಎಕ್ಸಿಕ್ಯೂಟ್ ಅಂತ ಮಾಡಿ ಇನ್ಸರ್ಟ್ ಇಂಟು ಯಾವ ಟೇಬಲ್? ಕೋರ್ಸ್ ಟೇಬಲ್. ಸೊ ಐ ವಾಂಟ್ ಟು ಇನ್ಸರ್ಟ್ ದ ನೇಮ್ ಆ್ಯಂಡ್ ದ ಫೀಸ್. ಐ ಡಿ ನಾ ಕೊಡಲಿಲ್ಲ ಅಂದ್ರೆ ಆಟೋ ಇಂಕ್ರಿಮೆಂಟ್ ಆಗಬೇಕು, ತಾನಾಗಿನೂ ತೊಗೋಬೇಕು ನನ್ನ ಪ್ರಕಾರ. ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ವ್ಯಾಲ್ಯೂಸ್ ಅಂತ ಕೊಟ್ಟು, ಸೊ ವಿಲ್ ಗಿವ್ ದ ವ್ಯಾಲ್ಯೂಸ್ ಲೈಕ್ ದಿಸ್. ಸೊ ಇಲ್ಲೇ ಒಂದನೇ ವ್ಯಾಲ್ಯೂ ಏನದ? ನೇಮ್ ಅದ. ಎರಡನೇದು ಫೀಸ್ ಅದ. ಸೊ ಇದೊಂಥರ ಡ್ಯಾಶ್ ಇದ್ದಂಗೆ, ಅದೊಂದು ಸಿಂಟ್ಯಾಕ್ಸ್ ಅದ. ಆ ಜಾಗನಾಗ ಅದು ವೇರಿಯೇಬಲ್ದು ವ್ಯಾಲ್ಯೂ ಬಂದು ಕೂಡಲಿ ಅಂತ ಫಾರ್ಮ್ಯಾಟ್ ಸ್ಪೆಸಿಫೈರ್ ಇದ್ದ. ಓಕೆ, ಹೌದು, ಯೂಸರ್ ಕಡೆಯಿಂದ ತೊಗೋತು. ಎಲ್ಲೇ ಇಲ್ಲ, ಸದ್ಯಕ್ಕಿಲ್ಲ. ಈಗ ಮಾಡಿ ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರ್ತದೆ. ಆ್ಯಕ್ಚುಲಿ ಫಾರ್ಮ್ ಥ್ರೂ ಮಾಡಿಸ್ತೀನಿ. ಆಮೇಲೆ ಕನೆಕ್ಷನ್ ಡಾಟ್ ಕಮಿಟ್. ಇಲ್ಲೇ ರಿಟರ್ನ್ ಮಾಡಿಸ್ಬೇಕು. ಆ್ಯಕ್ಚುಲಿ ರಿಟರ್ನ್ ಸಕ್ಸಸ್. ನಾನು ಅಗ್ದಿ ಸಿಂಪಲ್ ಇಡ್ಲಿಕ್ಕತ್ತೀನಿ. ಎಕ್ಸೆಪ್ಷನ್ ಆ್ಯಸ್ ಏನರ ಎಕ್ಸೆಪ್ಷನ್ ಹೊಡೆದ್ರೆ ಒಂದು ಸಲ ಪ್ರಿಂಟ್ ಮಾಡಿ ನೋಡೋಣ ಅಂತ. ಅಂದರೆ ಎರರ್ ಹೊಡೆದ್ರೆ ಗೊತ್ತಾಗ್ತದೆ. ಹಾಕೋದು ಚಲೋ, ಗದ್ದಲಾಯ್ತು ಅಂದರೆ ಗೊತ್ತಾಗಬೇಕು. ಸೊ ಇಲ್ಲೇ ರಿಟರ್ನ್ ಫೇಲ್ಯೂರ್ ಅಂತ ಹಿಂಗೇನಾರ ಮಾಡಿ ಲಾಸ್ಟಿಗೆ ಫೈನಲಿ ಅಂತ ಕೊಟ್ಟು, ಫೈನಲಿ ಒಳಗೆ ವಿಲ್ ಹ್ಯಾವ್ ಟು ಕ್ಲೋಸ್ ದ ಕನೆಕ್ಷನ್ ಡಾಟ್ ಕ್ಲೋಸ್. ಸೊ ಏನೋ ಗದ್ದಲಾದರೂ ಅದು ದಿಸ್ ಪಾರ್ಟ್ ವಿಲ್ ರನ್. ಸೊ ಇಲ್ಲಿ ಒಳಗೆ ಏನಾರ ಎರರ್ ಬಂತಪ್ಪ, ಸೊ ಆ ಕನೆಕ್ಷನ್ ಓಪನ್ ಇರಬಾರ್ದು ಅಂತ ಕ್ಲೋಸ್ ಆಗುತ್ತೆ. ಸೊ ಲೆಟ್ ಅಸ್ ಟ್ರೈ ದಿಸ್ ನಾವು. ಈ ಕ್ರಿಯೇಟ್ ಟೇಬಲ್ಸ್ ಆಲ್ರೆಡಿ ಆಗ್ಯದ. ಸೊ ಐ ವಿಲ್ ನಾಟ್ ಡೂ ಇಟ್. ನೆಕ್ಸ್ಟ್ ಏನು ಮಾಡ್ಬೇಕು? ನಾನು ಆ್ಯಡ್ ಕೋರ್ಸ್ ಮಾಡ್ಬೇಕು. ಸೊ ಲೆಟ್ ಅಸ್ ಟ್ರೈ ದ್ಯಾಟ್. ಆ್ಯಡ್ ಕೋರ್ಸ್ ಅಂತ ಕೊಟ್ಟೆ. ಸೊ ಇಫ್ ಐ ಗಿವ್ ಎ ಕೋರ್ಸ್ ನೇಮ್ ಪೈಥಾನ್ ಅಂತ ಕೊಟ್ಟೆ, ಫೀಸ್ 5000 ಅಂತ ಕೊಟ್ಟೆ, ರೈಟ್? ಸೊ ಇಷ್ಟು ಮಾಡಿದ್ರೆ ನನಗೆ ಪ್ರಿಂಟ್ ಆಗ್ಬೇಕು ಆ್ಯಕ್ಚುಲಿ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಪ್ರಿಂಟ್ ದ ಸ್ಟೇಟಸ್. ಓಕೆ, ಸೊ ಇದರಿಂದ ಹೊರಗೆ ಬರೋಣ ಅಂತೀಗ. ವಿ ವಿಲ್ ರನ್ ದ ಕೋಡ್. ಫೇಲ್ಯೂರ್ ಅಂತ ಬಂತು. ಫಂಕ್ಷನ್ ಟೇಕ್ಸ್ ಅಟ್ ಮೋಸ್ಟ್ 2 ಆರ್ಗ್ಯುಮೆಂಟ್ಸ್ ಬಟ್ 3 ಗಿವನ್ ಅಂತ ಹೇಳಿತ್ತು. ಓಕೆ, ಆ್ಯಡ್ ಕೋರ್ಸ್ 2 ತೊಗೋತದ, ನೇಮ್ ಮತ್ತು ಫೀಸ್. ಒಂದು ನಿಮಿಷ. ಫಂಕ್ಷನ್ ಟೇಕ್ಸ್ ಅಟ್ ಮೋಸ್ಟ್ 2 ಆರ್ಗ್ಯುಮೆಂಟ್ಸ್ ಬಟ್ 3 ಗಿವನ್. ಓಕೆ, ಸೊ ಯು ಹ್ಯಾವ್ ಟು, ಇದು ಎರರ್ ಬಂದಿರೋದು ಇದರಾಗಿಲ್ಲೇ. ಇಲ್ಲಿ ವ್ಯಾಲ್ಯೂಸ್ ಅಂತ ಏನು ಕೊಟ್ಟಿಯಲ್ಲ, ಇಲ್ಲೇ ಇವು ಎಕ್ಸ್ಟ್ರಾ ಅದು 2 ಅಷ್ಟೇ ಕೊಡ್ಬೋದು ನೀನು.
So I think you should do it like this. Okay. So let me open the database again, and then I say select star from course Python 5000 ಅಂತ ಬಂತು. ಗೊತ್ತಾಗ್ಲಿಕ್ಕತ್ತದ ಈಗ ನೋಡಿ, ನಾ ಇಲ್ಲಿ PHP MyAdmin ತೆಗೆದೆ, ಯೂಸರ್ ಇಂಟರ್ಫೇಸ್ ಬೇಕು, ಇವೆಲ್ಲ ಸಾಲಿ ಹುಡ್ರು ಮಾಡ್ತಾವೆ. ಕಾಲೇಜ್ನಾಗ ಹೇಳ್ತಿರ್ತಾರೆ PHP MyAdmin ಮಾಡಿರಿ, ಅಲ್ಲಿ ಯೂಸರ್ ಇಂಟರ್ಫೇಸ್ ಬರ್ತದೆ, ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ, ಸಾಲಿ ಹುಡ್ರು ಗೊತ್ತಿಲ್ಲ, ಪಟ ಪಟ ಕೆಲಸ ಆಗಿಲ್ಲ. ಅಂಡರ್ಸ್ಟುಡ್? ಪಟ ಪಟ ಕೆಲಸ ಆಗ್ಬೇಕಾ ಕಮಾಂಡ್ ಪ್ರಾಂಪ್ಟ್ ಗೊತ್ತಿದ್ರೆ ಪಟ ಪಟ ಕೆಲಸ ಆಗ್ತಾವೆ. ಈ ಶಾಲೆ ಹುಡ್ರು ಮಾಡ್ದಂಗೆ ಮಾಡ್ಬೇಕಂದ್ರೆ ಮಾಡಿರಿ, PHP MyAdmin ಅದು ಇದು ಮಾಡಿರಿ. ಅಂಡರ್ಸ್ಟುಡ್? So if you observe here, data is getting stored. ಆಯ್ತಾ? So it is working, the code is working now. ಈಗ ನೋಡ, ID ತಾನಾಗಿನ ತೊಗೊಂಡದು ಆ್ಯಕ್ಚುಲಿ 3 ಬರಬೇಕಿತ್ತಲ್ಲ, ID 1 ಅಂತ ಬರಬೇಕಿತ್ತದ ಆ್ಯಕ್ಚುಲಿ. ನಾವು ಕೊಟ್ಟಿಲ್ಲ ಅಂತಂದ್ರೆ ಬರಬೇಕಿತ್ತದು. ಪ್ರೈಮರಿ ಕೀ ಇದ್ದದಕ್ಕೆ ತಗೋಬೇಕದು. ID ಯಾಕೋ ಇಲ್ಲಿ ಸ್ಟೋರ್ ಆಗಿಲ್ಲ. ID ಬರಬೇಕಿತ್ತು, ID ಬಂದಿಲ್ಲ, ಏನೋ ಗದ್ದಲಾಗಿದೆ. ಸೊ SQLite ಪ್ರೈಮರಿ ಕೀ auto increment Python. ಓಕೆ, ಸೊ ಇಲ್ಲಿ ನನ್ ಕೊಡ್ರಿ ಅಂತ ನಾವು ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ನನ್. ಲೆಟ್ ಮಿ ಡಿಲೀಟ್ ದ ರೋ, ಡಿಲೀಟ್ ಫ್ರಮ್ ಕೋರ್ಸ್. ಸೊ ಈಗ ಅದ್ರಾಗ ಏನೂ ಇರಂಗಿಲ್ಲ, ಅಲ್ಲೇ ಖಾಲಿ ಅದ. ಲೆಟ್ ಮಿ ರನ್ ದಿಸ್ ಅಗೇನ್. ಇವೇನಂತಾನೆ, ಇಲ್ಲಿ ನಾವು ಬರೀ 2 ಕೊಟ್ಟಿವಲ್ಲ, ಆ್ಯಕ್ಚುಲಿ 3 ಕೊಡಬೇಕು ಅಂತ ಹೇಳಿಗತ್ತ. ನಾವು 3 ಕೊಟ್ಟು ಇಲ್ಲೇ ಕ್ವಶನ್ ಮಾರ್ಕ್ ಹಾಕಿ ಇಲ್ಲೇ ನನ್ ಪಾಸ್ ಮಾಡಿರಿ ಅಂತ ಹೇಳ್ತಾನೆ, ನನ್. ಸೊ ಆ ಟೈಪ್ ಮಾಡಿದ್ರೆ ಅದು ID ತಾನಾಗಿನ ತೊಗೋತದ ಅಂತ ಏನೋ ಹೇಳ್ಯಾನ. ನೋಡೋಣ, ಲೆಟ್ ಅಸ್ ಸಿ. ಸಕ್ಸಸ್ ಅಂತ ಬಂತು, ಟೇಬಲ್ ಕನೆಕ್ಷನ್ ಮಾಡಿದ್ವಿ, ಇಲ್ಲ ID ಬಂದಿಲ್ಲ. ID ನೇಮ್ ಫೀಸ್ ವ್ಯಾಲ್ಯೂಸ್ ಅಂತ ಕೊಟ್ಟಿನಿ. ಇಂಟ್ ಅಂತ ತೊಗೋಬೇಕಾ ಇಂಟಿಜರ್ ತೊಗೋಬೇಕು? ಸೆಲೆಕ್ಟ್ ID ಫ್ರಮ್ ಕೋರ್ಸ್ ತೊಗೋಬೇಕಿತ್ತು ತಾನೇ. ID ಸೆಟ್ ಆಗೋಲ್ತಲ್ಲ, ನೇಮ್ ಮತ್ತು ಫೀಸ್ ಮಾತ್ರ ಸೆಟ್ ಆಗ್ಲಿಕತ್ತಾವ. ನೇಮ್ ಆ್ಯಂಡ್ ಫೀಸ್ ID ತಗೋವಲ್ತು. ಇಲ್ಲ, ಫೀಡ್ಬ್ಯಾಕ್ ನಾ ಇನ್ನೂ ಬರದೇ ಇಲ್ಲ. ಇಂಟಿಜರ್ ತೊಗೋಬೇಕಂತ ಅನ್ನಿಸ್ತದೆ, ಮೇ ಬಿ ಇಂಟ್ ಬದಲಿ ಇಂಟಿಜರ್ ತೊಗೊಂಡ್ರೆ ಏನೋ ಚೇಂಜ್ ಆಗ್ಬೋದೇನೋ. ಇದು ಕ್ರಿಯೇಟ್ ಮಾಡಿದಾಗ ನಾವೆಲ್ಲ ಕಡೆ ಇಂಟ್ ತೊಗೊಂಡಿವಿ, ಇಂಟಿಜರ್ ಅಂತ ತೊಗೊಂಡು ಇಲ್ಲಿ ಆಟೋ ಅಂಡರ್ಸ್ಕೋರ್ ಇನ್ಕ್ರಿಮೆಂಟ್ ಅಂತ ಹಾಕಿ. ಆ್ಯಕ್ಚುಲಿ ಬೇಕಾಗಿಲ್ಲ, ಆಟೋ ಇನ್ಕ್ರಿಮೆಂಟ್ ಮಾಡ್ಕೋತದ ಅದು ಜನರಲಿ, ಬಟ್ ಯಾಕೋ ನೋಡ್ಬೇಕು.
let us create the tables again. So create tables ಮಾಡಿ add course ಮಾಡ್ಲಿಕತ್ತೀನಿ. ಓಕೆ, ಆಟೋ ಇನ್ಕ್ರಿಮೆಂಟ್ ಎರರ್ ಬಂತಿಲ್ಲ. ಕ್ರಿಯೇಟ್ ಟೇಬಲ್, ಓಕೆ, ಅಂಡರ್ಸ್ಕೋರ್ ಇಲ್ಲಲ್ಲೇ, ಅಂಡರ್ಸ್ಕೋರ್ ಇಲ್ಲ. ಮತ್ತೇನಿತ್ತು ಇಲ್ಲೊಂದು, ಓಕೆ. ಸೊ ಈಗ ಕನೆಕ್ಟಾಗಿ ನೋಡೋಣ ಅಂತ. ಐ ಥಿಂಕ್ ದಿಸ್ ಶುಡ್ ವರ್ಕ್. ಓಕೆ, ಇಂಟ್ ಅಂತ ಕೊಟ್ಟರೆ ವರ್ಕ್ ಆಗೋಲ್ತಾಗಿತ್ತದು, ಇಂಟೀಜರ್ ಕೊಟ್ಟರೆ ವರ್ಕ್ ಆಗಿದೆ. ತಾನಾಗಿನ 1 2 3 ಹಾಕೋದು. ಈಗ ನಾ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕೋರ್ಸ್ ಅಂತ ಹೊಡೆದ್ರೆ 1 Python 5000 ಅಂತ ಬಂತು. ಓಕೆ, ಫೀಸಿಗೆ ಯಾಕೆ? ಫೀಸ್ ಇಸ್ ಎ ಕಾಲಮ್ ಇನ್ ದ ಕೋರ್ಸ್ ಫೀಲ್ಡ್. ಫೀಸಿಗೆ ಏನು ಆಟೋ ಇನ್ಕ್ರಿಮೆಂಟ್ ಅಂತ? ಫೀಸ್ ಕಾಲಮ್ ಅದ. ಐ ಡಿ ಏನದ ನೋಡಿ, ಅದು ಎವ್ರಿ ರೋಕ್ಕೆ ಚೇಂಜ್ ಆಗ್ಬೇಕು, ಅದಕ್ಕೆ ಆಟೋ ಇನ್ಕ್ರಿಮೆಂಟ್ ಅಂತ ಇಟ್ಟಿಲ್ಲ. ಓಕೆ, ಸೊ ಈಗ ಟೇಬಲ್ಸ್ ಕ್ರಿಯೇಟ್ ಆಗ್ಲಿಕತ್ತಾವ, ಕೋರ್ಸ್ ಆ್ಯಡ್ ಆಗ್ಲಿಕತ್ತಾವ. ಜನರಲಿ ಪ್ರೈಮರಿ ಕೀಗೆ ಅಷ್ಟೇ ಇಡ್ತೀವಿ, ಬೇರೆ ಅದಕ್ಕೂ ಸದ್ಯಕ್ಕೆ ಇಡಬಾರ್ದು ಆ್ಯಕ್ಚುಲಿ, ಬಟ್ ನಡೀತದೆ ಕೆಲವೊಂದು. ಇಟ್ಸ್ ಫೈನ್, ಆ್ಯಕ್ಚುಲಿ ನಾಟ್ ಪ್ರಿಫರ್ಡ್. ಅಲ್ಲಿ ರ್ಯಾಂಡಮ್ ಆಗಿ ನಂಬರ್ಸ್ ರ್ಯಾಂಡಮ್ ಆಗಿ ಜನ್ರೇಟ್ ಮಾಡ್ಕೋಬೇಕಂತ ಅಂತಾರೆ, ಬಟ್ ನಡೀತದೆ ಮೋಸ್ಟ್ ಆಫ್ ದ ಟೈಮ್ಸ್. ಸಣ್ಣ ಪುಟ್ಟ ಪ್ರೊಜೆಕ್ಟ್ಸಿಗೆ ನಡೀತದೆ. ಜರೂರತ್ತಿಲ್ಲ, ಇನ್ನು ಐ ಡಿ ಕೊಡಂಗಿಲ್ಲ ಇನ್ಪುಟ್ನಾಗ. ಯೂಸರ್ಗೆ ಹೆಂಗೆ ಗೊತ್ತಿರುತ್ತೆ ಐ ಡಿ ಏನಂತ? ನೇಮ್ ಫೀಸ್ ಅಷ್ಟೇ ಪಾಸ್ ಮಾಡ್ತೀವಿ. ಹೌದು. ಓಕೆ, ಸೊ ಈಗ ಹಂಗೂ ಮಾಡ್ಲಿಕ್ಕೆ ಬರ್ತದೆ. ಇಫ್ ಯು ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಎ ರಿಕ್ವೈರ್ಮೆಂಟ್, ಫೈನ್. ಐ ಡಿ ಕೊಡಲೇಬೇಕಂತಿಲ್ಲ, ಆಟೋ ಇನ್ಕ್ರಿಮೆಂಟ್ ಮಾಡಲೇಬೇಕಂತೇನಿಲ್ಲ. ಯೂಸರ್ ಕಡೆಯಿಂದ ತೊಗೊಳ್ಳೋಂಗೆ ಮಾಡ್ಬೇಕಂದ್ರೆ ಹಂಗೂ ಮಾಡ್ಲಿಕ್ಕೆ ಬರ್ತದೆ. ಈಗ ಮಾಡ್ಬೋದು ನಾವು. ಯೂಸರ್ ಏನಾರ ಕೊಟ್ಟಾಗ ಅದು ಸೇಮ್ ಐ ಡಿನ ಇತ್ತಪ್ಪ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ಲಿಕ್ಕೆ ಬರ್ತದೆ. ಓಕೆ, ಸೊ ಆ್ಯಡ್ ಕೋರ್ಸ್ ಆತೀಗ. ಇದ್ರಾಗ ಒಂದು ಫಾರ್ಮ್ ಕೊಡ್ಲಿಕ್ಕೆ ಬರ್ತದೆ, ಕೋರ್ಸ್ ಆ್ಯಡ್ ಮಾಡ್ಲಿಕ್ಕೆ ಇಲ್ಲೊಂದು ಫಾರ್ಮ್ ಹಾಕ್ಬೋದು ನಾವು. ಸೊ ಇಫ್ ಯು ವಾಂಟ್ ಟು ಆ್ಯಡ್ ಎ ಫಾರ್ಮ್ ಹಿಯರ್, ಸೇಮ್ ಇದೇ ಥರ ಬರ್ತದೆ. ಆ್ಯಡ್ ಟ್ಯಾಪ್ ಡಾಟ್ ರೂಟ್ ಸ್ಲ್ಯಾಶ್ ಕೋರ್ಸ್. ಓಕೆ, /ಕೋರ್ಸ್ ಅಂತ ಮಾಡ್ತೀನಿ. ಮೆಥಡ್ಸ್ ಗೆಟ್ ಪೋಸ್ಟ್, ಎರಡು ಗೆಟ್ ಆ್ಯಂಡ್ ಪೋಸ್ಟ್. ಡೆಫ್ ಕೋರ್ಸ್. ಪುಟ್ ಅಪ್ಡೇಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಇಫ್ ರಿಕ್ವೆಸ್ಟ್ ಡಾಟ್ ಮೆಥಡ್ ಈಕ್ವಲ್ ಟು ಗೆಟ್, ಅವಾಗೇನು ಮಾಡ್ತೀವಿ? ರಿಟರ್ನ್ ರೆಂಡರ್ ಟೆಂಪ್ಲೇಟ್ ಕೋರ್ಸ್ ಡಾಟ್ HTML. ಇರಲಿಲ್ಲ ಅಂದ್ರೆ ರಿಟರ್ನ್ ರೆಂಡರ್ ಟೆಂಪ್ಲೇಟ್. ರಿಟರ್ನ್ ಏನು ಮಾಡೋಂಗಿಲ್ಲ ಆ್ಯಕ್ಚುಲಿ, ಸದ್ಯಕ್ಕೆ ನಾನು ಪಾಸ್ ಕೊಡ್ತೀನಿ. ಅಫ್ಕೋರ್ಸ್ ಇಲ್ಲಿ ಬರೆದು ಬಿಡ್ತೀನಿ ಕೋಡ್, ಯಾಕೆ ಸುಮ್ಮನೆ. ವಿಲ್ ಟೇಕ್ ದ ನೇಮ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಫಾರ್ಮ್, ರಿಕ್ವೆಸ್ಟ್ ಡಾಟ್ ಫಾರ್ಮ್ ನೇಮ್ ಅಂದ್ರೆ ನೇಮ್ ಆಫ್ ದ ಕೋರ್ಸ್. ಫೀಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಫಾರ್ಮ್ ಫೀಸ್. ಇಷ್ಟು ಮಾಡಿ
ಆಮೇಲೆ ಡೇಟಾಬೇಸ್ ಡಾಟ್ ಆ್ಯಡ್ ಕೋರ್ಸ್ ಮಾಡಿ ನೇಮ್ ಮತ್ತು ಫೀಸನ್ನು ಅಲ್ಲಿ ಕಳಿಸ್ತೀನಿ. ಫೀಸ್ ಕಳಿಸಿ ಆಮೇಲೆ ಡೇಟಾಬೇಸ್ ಇಂಪೋರ್ಟ್ ಮಾಡ್ಬೇಕು ನಾನು. ಸ್ಟೇಟಸ್ ಅಂತ ಹಿಂಗೇನಾರ ತೊಗೊಂಡು ರಿಟರ್ನ್ ದ ಸ್ಟೇಟಸ್. ಓಕೆ, ಸೊ ಇಲ್ಲೇ we have to import the database. Import database. So we have to create this file course.html. templates folder ನಾಗ course.html ಅಂತ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇದ್ರಾಗ ಕೋರ್ಸದ ಫೈಲ್ ಇದೆ. ಕೋರ್ಸ್ ಫೈಲು ಇಲ್ಲೇ ಫಾರ್ಮ್ ಬರ್ತದೆ. ದಿಸ್ ಇಸ್ ಎ ಪೋಸ್ಟ್ ಫಾರ್ಮ್. ಇದ್ರೊಳಗೆ ಏನು ಮಾಡ್ತೀನಿ ನಾನು ಸ್ಲ್ಯಾಶ್ ಕೋರ್ಸಿಗೆ ಆ್ಯಕ್ಷನ್ ಕೊಡ್ತೀನಿ. ಓಕೆ, ಇದು ಒಳಗೆ ಬರ್ತದೆ. ಇದು ಇದ್ರ ಒಳಗೆ we have to take the name and the fees. So input ಇದು ಟೆಕ್ಸ್ಟ್ ಇರ್ತದೆ, ಟೆಕ್ಸ್ಟ್ ನೇಮ್, ಆಮೇಲೆ ಇನ್ನೊಂದು ಇನ್ಪುಟ್ ಸೇಮ್ ಹಂಗೆ ಟೆಕ್ಸ್ಟ ತೊಗೋತೀನಿ. ಸೊ ಇದು ಫೀಸ್, ಆಮೇಲೆ ಒಂದು ಸಬ್ಮಿಟ್ ಬಟನ್ ಇರ್ತದೆ. ಇಂಟೀಜರ್ ನಮ್ಮ ಪ್ರೋಗ್ರಾಮ್ ಪ್ರಕಾರ, ಯೂಸರ್ ಇಂಟರ್ಫೇಸ್ನಾಗ ಇಟ್ ಈಸ್ ಅ ಟೆಕ್ಸ್ಟ್. ಗೊತ್ತಾಯ್ತಲ್ಲ, ಪ್ರೋಗ್ರಾಮ್ ಪ್ರಕಾರ ಇಂಟೀಜರ್ ಆಗ್ಬೋದು. ಅವೆಲ್ಲ ಹ್ಯಾಂಡ್ಲಿಂಗ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಐ ವಿಲ್ ನಾಟ್ ಡೂ ಆಲ್ ದ್ಯಾಟ್. ಮಾಡ್ರಲ್ಲ, ಯಾರು ಬಿಡಂತ. ಹಾಂ, ಮುಗಿಸ್ಬಿಡ್ತೀನಿ. ಆಮೇಲೆ ಗಿಟಬ್ನಾಗೆ ಇರ್ತದೆ, ಯು ಕ್ಯಾನ್ ಟ್ರೈ ಇಟ್ ಔಟ್. ಮಾಡಲ್ಲ, ಹಿಂಗೆ ಹೋಗಂತ ಯಾರಂದಾರ. ಈ ಟ್ರೈ ಮಾಡಬೇಡಂತ ಅಂದೇ ಇಲ್ಲ ನಾನು. ಇದೊಂದು ಮುಗಿಸಿ ಕೋರ್ಸ್ ಆ್ಯಡ್ ಮಾಡೋದೇನು ಪಾರ್ಟ್ ಅದಲ್ಲ, ಇಷ್ಟು ಮುಗಿಸಿ ದೆನ್ ಯು ಕ್ಯಾನ್ ಟ್ರೈ ಇಟ್ ಔಟ್. ಓಕೆ, ಸೊ ಏನು ಮಾಡಕತ್ತಿದ್ದು ನಾನು ಇಲ್ಲೇ ಆ್ಯಡ್ ಕೋರ್ಸಿಗೆ ಒಂದು ಲಿಂಕ್ ಕೊಡ್ಬೇಕಲ್ಲ. ಇಲ್ಲದು ಈಗ ಗಿವ್ ಫೀಡ್ಬ್ಯಾಕಿಗೆ ಒಂದು ಲಿಂಕ್ ಕೊಟ್ಟಿನಿ, ಆ್ಯಡ್ ಕೋರ್ಸಿಗೆ ಇನ್ನೊಂದು ಲಿಂಕ್ ಕೊಡ್ಬೇಕು ನಾನು. ಗಿವ್ ಫೀಡ್ಬ್ಯಾಕ್ ಆಯಿತು, ಆ್ಯಡ್ ಕೋರ್ಸ್. ಆ್ಯಡ್ ಕೋರ್ಸ್ ಅಂತ ಇಲ್ಲಿ ಕೊಟ್ಟು ಇಲ್ಲೇ ಸ್ಲ್ಯಾಶ್ ಕೋರ್ಸ್ ಅಂತ ಕೊಡ್ತೀನಿ. ಆಯಿತಾ? ಸೊ ನಾವು ಇಫ್ ಯು ರಿಫ್ರೆಶ್ ಯುವರ್ ಪೇಜ್, ನಮ್ಮ ಪೇಜ್ ಎಲ್ಲದ ಇಲ್ಲದ, ರಿಫ್ರೆಶ್ ಮಾಡಿದ್ರೆ ಏನೂ ಬರೋಂಗಿಲ್ಲ, ಯಾಕಂದ್ರೆ ಸರ್ವರ್ ಬಂದಾಗಿರ್ತದಿಲ್ಲ. ಸರ್ವರ್ ಬಂದಾಗ್ಯದಿಲ್ಲ. ಪೈಥಾನ್ ಸ್ಪೇಸ್ ಸರ್ವರ್ ಡಾಟ್ ಪಿ ವೈ ಅಂತ ಕೊಟ್ಟಿರ್ತೀನಿ ಅನಿಸ್ತದೆ. ಯು ಸ್ಟಾರ್ಟ್ ದ ಸರ್ವರ್, ನೌ ಯು ಕಮ್ ಬ್ಯಾಕ್, ರಿಫ್ರೆಶ್. ಸೊ ಇಲ್ಲಿ 2 ಬಟನ್ ಬಂದಾವೆ ಈಗ, ಗಿವ್ ಫೀಡ್ಬ್ಯಾಕ್, ಆ್ಯಡ್ ಕೋರ್ಸ್. ಓಕೆ, ಸೊ ಆ್ಯಡ್ ಕೋರ್ಸ್ ಕ್ಲಿಕ್ ಮಾಡಿದರೆ ಆ್ಯಡ್ ಕೋರ್ಸ್ ಪೇಜಿಗೆ ಹೋಗ್ತಿ. ಇಲ್ಲಿ ಬಂದು ಯು ಗಿವ್ ದ ನೇಮ್ ಆಫ್ ದ ಕೋರ್ಸ್, ಸಮಥಿಂಗ್ ಲೈಕ್ ಸಿ ಪ್ರೋಗ್ರಾಮಿಂಗ್. ಕೋರ್ಸ್ ಫೀಸ್ ನಮ್ಮದು 3000 ಅದ. ಸಬ್ಮಿಟ್ ಮಾಡಿದೆ, ಸಕ್ಸಸ್ ಅಂತ ಬಂತು. ಓಕೆ, ಕಮ್ ಬ್ಯಾಕ್ ಹಿಯರ್, ಯು ಕ್ಯಾನ್ ಕನೆಕ್ಟ್ ಟು ದ ಡೇಟಾಬೇಸ್ ಆ್ಯಂಡ್ ವೆರಿಫೈ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕೋರ್ಸ್ ಸಿ ಪ್ರೋಗ್ರಾಮಿಂಗ್ ಬಂದವು. ತಿಳಿತಾ? ಸೊ ಈಗ ಯು ಐದಿಂದ ಸಬ್ಮಿಟ್ ಮಾಡಿದ್ದು ಡೇಟಾಬೇಸಿಗೆ ಬಂದು ಕೂಡ್ಲಿಕ್ಕತ್ತದ. ಅಂಡರ್ಸ್ಟುಡ್? ತಿಳಿತಾ? ಸೊ ಲೆಟ್ ಅಸ್ ಕಮಿಟ್. ಈಗ ಒಂದು ಲೆವೆಲಿಗೆ ಬಂತೀಗ, ಅಗೇನ್ ವಿ ಹ್ಯಾವ್ ಟು ಕಮಿಟ್ ದ ಫೈಲ್. ಲೆಟ್ ಅಸ್ ಕಮಿಟ್ ದಿಸ್. ಇಲ್ಲೇ ಹೊಸ ಫೈಲ್ಸ್ ಏನಾರ ಆ್ಯಡ್ ಮಾಡೀನೇನೋ ಅಂತ ನಾನು ನೋಡ್ತೀನಿ. ಗಿಟ್ ಸ್ಟೇಟಸ್ ಅಂತ ಹೊಡೋದು ಸಾಕಷ್ಟು, ಮತ್ತು ಹೊಸ ಫೈಲ್ಸ್ ಬಂದಾವಲ್ಲೇ. ಡೇಟಾಬೇಸ್ ಫೈಲು ಬಂದದ,
ಟೆಂಪ್ಲೇಟ್ಸ್ನಾಗ ಮತ್ತು ಎಕ್ಸ್ಟ್ರಾ ಫೈಲ್ಸ್ ಬಂದಾವ, ಹಿಂಗೆಲ್ಲ ಫೈಲ್ಸ್ ಬಂದಾವ. ಸೊ ಐದರ್ ಯು ಕ್ಯಾನ್ ಆ್ಯಡ್ ಆಲ್ ದೀಸ್ ಫೈಲ್ಸ್. ಇಲ್ಲಿ ನೋಡಿ ಪೈ ಕ್ಯಾಶ್ ಅಂತ ಬಂದ ಇಲ್ಲ ಒಂದು ಫೋಲ್ಡರ್, ಅಂಡರ್ಸ್ಕೋರ್ ಪೈ ಕ್ಯಾಶ್ ಅಂತ ಬಂದದ. ಈ ಫೋಲ್ಡರ್ ಆ್ಯಕ್ಚುಲಿ ನಾ ಗಿಟ್ನಾಗ ಟ್ರ್ಯಾಕ್ ಇಡಬಾರ್ದು. ಇನ್ಫ್ಯಾಕ್ಟ್ ಈ ಡೇಟಾಬೇಸ್ ಫೈಲನ್ನು ಟ್ರ್ಯಾಕ್ ಇಡಬಾರ್ದು ಗಿಟ್ನಾಗ, ತಿಳಿತಲ್ಲ. ಸೊ ವಿ ಕ್ಯಾನ್ ಇಗ್ನೋರ್ ದೀಸ್ ಫೈಲ್ಸ್. ವಿ ಕ್ಯಾನ್ ಟೆಲ್ ಗಿಟ್ ಟು ಇಗ್ನೋರ್, ಈ ಫೈಲ್ಸನ್ನು ಟ್ರ್ಯಾಕ್ ಇಡಬೇಡ ಹೇಳ್ಬೋದು. ಅದನ್ನು ಮಾಡ್ಬೇಕಂತಿದ್ರೆ ವಿ ಕ್ಯಾನ್ ಆ್ಯಡ್ ದಿಸ್ ಲೈನ್ ಟು ಅ ಫೈಲ್ ಕಾಲ್ಡ್ ಗಿಟ್ ಇಗ್ನೋರ್. ಸೊ ಡಾಟ್ ಗಿಟ್ ಇಗ್ನೋರ್ ಅಂತೇಳಿ ಒಂದು ಫೈಲ್ ಮಾಡಿ, ಆ ಗಿಟ್ ಇಗ್ನೋರಿಗೆ ಆ ಫೋಲ್ಡರ್ ಎಲ್ಲ ಹಾಕ್ತೀನಿ ಈಗ. ಪೈ ಕ್ಯಾಶ್ ಫೋಲ್ಡರ್, ಆಮೇಲೆ ಡೇಟಾ ಡಾಟ್ ಡಿ ಬಿ, ಇವೆರಡು ಫೈಲ್ಸ್ ಎಲ್ಲ ಹಾಕಿದೆ. ಈಗ ನಾ ಗಿಟ್ ಸ್ಟೇಟಸ್ ಅಂತ ಮಾಡಿದರೆ ಈಗ ಗಿಟ್ ಇಗ್ನೋರ್ ತೋರಿಸ್ಲಿಕ್ಕತ್ತದ, ಡೇಟಾಬೇಸ್ ತೋರಿಸ್ಲಿಕ್ಕತ್ತ, ಇದು ತೋರಿಸ್ಲಿಕ್ಕತ್ತ, ಪೈ ಕ್ಯಾಶ್ ಬರೋದು. ಇಲ್ಲೇ ಈ ಫೈಲ್ಸ್ ಟ್ರ್ಯಾಕ್ ಇಟ್ಟಿಲ್ಲ, ಈ ಫೈಲ್ಸ್ ಚೇಂಜ್ ಆಗ್ಯಾವ ಅಂತ ಹೇಳಿಗುತ್ತೆ, ಆಯಿತಾ. ಸೊ ವಿಲ್ ಆ್ಯಡ್ ಆಲ್ ದಿ ರಿಮೈನಿಂಗ್ ಫೈಲ್ಸ್. ನೋಡಿ ಇನ್ನೊಮ್ಮೆ ಅಬ್ಸರ್ವ್ ಮಾಡಿರಲೇ, ಪೈ ಕ್ಯಾಶ್ ತೋರಿಸೋಲ್ತೀಗ, ಡೇಟಾಬೇಸ್ ಫೈಲ್ ತೋರಿಸೋಲ್ತೀಗ, ತಿಳಿತಾ, ಅಂಡರ್ಸ್ಟುಡ್. ಯಾಕಂದ್ರೆ ಗಿಟ್ ಇಗ್ನೋರಿಗೆ ನಾ ಹಾಕೀನಿ ಅದಕ್ಕೆ. ಸೊ ವಿಲ್ ಸೇ ಗಿಟ್ ಆ್ಯಡ್ ಡಾಟ್ ಆ್ಯಂಡ್ ದೆನ್ ಸೇ ಗಿಟ್ ಕಮಿಟ್ -m. ಏನಂತ ಕೊಡ್ತೀನಿ ಈಗ, ಆ್ಯಡೆಡ್ ಕೋರ್ಸ್ ಆ್ಯಡಿಂಗ್ ಫಂಕ್ಷನಾಲಿಟಿ ವಿತ್ ಡಿ ಬಿ ಸಪೋರ್ಟಿಂಗ್, ಏನೋ ಅನ್ಕೊಡ್ತೀನಿ, ಡಿ ಬಿ ಸಪೋರ್ಟ್. ಓಕೆ, ಆ್ಯಂಡ್ ದೆನ್ ಐ ಸೇ ಗಿಟ್ ಪುಷ್ ಒರಿಜಿನ್ ಮೇನ್. ನೋಡಿದ್ರೆ ಸೊ ಇಲ್ಲಿಗೆ ಹೋಗ್ತದೆ, ನೋಡಿದೆ. ಸೊ ಇಲ್ಲೇ ನಂದು ಪಾಸ್ವರ್ಡ್ ಹಾಕ್ಬೇಕು ನಾನು. ಸೊ ಈಗ ಇಫ್ ಐ ಕಮ್ ಹಿಯರ್, ಲುಕ್ ಆಟ್ ಮೈ ಗಿಟ್ಹಬ್ ಪೇಜ್, ಎಲ್ಲೋಗ್ತದೆ ಗಿಟ್ಹಬ್ ಕ್ಲೋಸ್ ಮಾಡಿದ್ದೀನಿ. ಸೊ ನಂದು ಗಿಟ್ಹಬ್ ಪೇಜ್ನಾಗ ಎಲ್ಲೋಗ್ತಿದೆ. ಓಕೆ, ಸೊ ಇಲ್ಲೇ ಅವೆಲ್ಲ ಫೈಲ್ಸ್ ಬಂದಾವೆ, ಆಯಿತಾ. ಸೊ ನೀವು ಬೇಕಂದರೆ ಇಲ್ಲಿಂದನೇ ಕ್ಲೋನ್ ಮಾಡ್ಕೋಬೋದು ಇಫ್ ಯು ವಾಂಟ್ ಟು ಎಕ್ಸ್ಪ್ಲೋರ್. ಇಲ್ಲ ಫುಲ್ ಫ್ರಾಮ್ ಸ್ಕ್ರ್ಯಾಚ್ ನೀವು ಮಾಡ್ತಿದ್ರೆ ಮಾಡ್ಕೋಬೋದು. ಈಗ ಕ್ಲೋನ್ ಮಾಡಿ ಇಟ್ಕೋರಿ, ಆಮೇಲೆ ಫ್ರಾಮ್ ಸ್ಕ್ರ್ಯಾಚ್ ಟ್ರೈ ಮಾಡ್ಕೊತ ಹೋಗ್ರಿ, ಅಂದರೆ ಕಂಪೇರ್ ಮಾಡ್ಕೊತ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಯು ಕ್ಯಾನ್ ಕಮ್ ಹಿಯರ್, ಇಲ್ಲೇ ಕೋಡ್ ತೊಗೊಂಡು ಮಾಡ್ಕೋಬೋದು. URL ಹಿಂಗದ github.com/guruvyasa, GURUVYASA. ದಿಸ್ ಇಸ್ ಮೈ ಗಿಟ್ಹಬ್ ನೇಮ್, ಯೂಸರ್ ನೇಮ್. ಟೈಪ್ ಮಾಡ್ತೀರಿ ಮಾಡಿರಿ. ಕೋಡ್ ಅಂತೂ ಅಲ್ಲೇ ಆನ್ಲೈನ್ ಅವೈಲೇಬಲ್ ಅದ. ಕ್ಯಾನ್ ರೆಫರ್ ದ ಕೋಡ್ ಆ್ಯಂಡ್ ಯು ಕ್ಯಾನ್ ಟೈಪ್, ತಿಳಿತಾ. ಫೈನ್. ಸೊ ಇಷ್ಟೇ ಇರೋದು, ಅಗದಿ ಸಿಂಪಲ್ ಅದ, ಏನಂತ ಟಫ್ ಏನಿಲ್ಲ. ಯು ಜಸ್ಟ್ ನೀಡ್ ಟು ವರ್ಕ್ ಹಾರ್ಡ್ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ಲಾಸ್